ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದುರ್ಗೆಗೆ ಅಥವಾ ದೇವಿಗೆ ಸಂಬಂಧಪಟ್ಟದ್ದು ನಾವು ಚಿಂತನೆ ಮಾಡೋದಾದರೆ ಪುರಾಣೋಕ್ತವಾದ ವಿಚಾರವನ್ನು ತಗೊಳ್ಬೇಕು. ವೇದೋಕ್ತವಾಗಿ ಇಷ್ಟು ವಿಚಾರ ತಗೊಂಡಾಯ್ತು. ನಾವು ಪುರಾಣೋಕ್ತವಾದ ವಿಚಾರಗಳು ಯಾವುದು ಹಾಗಾದರೆ ದುರ್ಗಾ ಸಪ್ತಶತಿ. ದುರ್ಗಾ ಸಪ್ತಶತಿ ಯಾರಿಂದ ಬಂತು? ದುರ್ಗಾ ಸಪ್ತಶತಿ ಮಾರ್ಕಂಡ ಋಷಿ ಸಾವಣಿಕೆಯ ಮನ್ವಂತರ, ಒಟ್ಟು 14 ಮನ್ವಂತರ ಆಗಲೇ ಹೇಳಿದ್ದೇವೆ ನಾವು. ಅದರಲ್ಲಿ 8ನೇ ಮನ್ವಂತರ ಆಗಿರುವಂತಹ ಸಾವರ್ಣಿಕ ಮನ್ವಂತರದಲ್ಲಿ ಸಾವರ್ಣಿ ಸೂರ್ಯತನಯೋ ಅಂತ ಬರ್ತದೆ. ಸೂರ್ಯತನಯನಾದ ಸಾವರ್ಣಿ ಅವನಿಂದ ಬಂದಿರುವಂತಹ ಈ ಒಂದು ಸಪ್ತಶತಿ ವಿಚಾರಗಳು. ಆ ಸಾವರ್ಣಿಕ ಮನ್ವಂತರ ಬಂದಿರುವಂತಹ ಸಪ್ತಶತಿ. ಋಷಿ ಯಾರು? ಮಾರ್ಕಂಡೇಯ. ಮಾರ್ಕಂಡೇಯ ಯಾರು? ಒಬ್ಬ ಜಾತಿಯಲ್ಲಿ ಅತ್ಯಂತ ಕೀಳು ಜಾತಿ ಯಾವುದು? ಸಮಗಾರ, ಚರ್ಮದ ಕೆಲಸ ಮಾಡುವಂಥ ಮೃಕಂಡು ಅಂತ ಹೇಳುವನ್ನ ಮಗ. ನೋಡಿ, ಇಲ್ಲಿ ಬಹಳ ವಿಷಯ ಚಿಂತನೆ ಮಾಡುವಂಥದ್ದು ಕೆಲ ಬರ್ತದೆ. ನಮ್ಮ ದೇವರುಗಳು, ನಮ್ಮ ಋಷಿಗಳು ಎಲ್ಲರೂ ಬ್ರಾಹ್ಮಣರಲ್ಲ, ಹೆಚ್ಚಿನವರೆಲ್ಲರೂ ಸಾಮಾನ್ಯರೇ. ಅರ್ಥ ಎಂಥದ್ದು? ಆಗಿನ ಕಾಲ ವ್ಯವಸ್ಥೆಗಳೇ ಬೇರೆ ಇತ್ತು. ಯಾರು ಕಲಿತವ್ರು ಅವರಿಗೆ ನಂತರದನ್ನು ಭಗವದ್ಗೀತೆಯಲ್ಲಿ 1000 ವರ್ಷಗಳ ಹಿಂದೆ 15 ವರ್ಷಗಳ ಭಗವದ್ಗೀತೆ ಕೃಷ್ಣ ಗುಣಕರ್ಮ ವಿಭಾಗಶಃ, ಕರ್ಮ ವಿಭಾಗ ಮಾಡಿದ್ದೇನೆ ಅಂತ ಹೇಳುವಂಥದ್ದು. ಅಂತಹ ಮೃಕಂಡು ನಮಗೆ ಮಾರ್ಕಂಡೇಯನು ಕೌಷ್ಟ್ರಕಿ ಅಂತ ಹೇಳುವಂತಹ ಋಷಿಗೆ ಈ ಸಪ್ತಶತಿ ಉಪದೇಶ ಮಾಡ್ತಾನೆ. ದುರ್ಗಾ ಸಪ್ತಶತಿ ದೇವಿ ವಿಚಾರ ಆಗಲಿ ಹೇಳಿದ್ದೇನೆ ನಾನು. ಈಗ ದುರ್ಗೆ ಬರಬೇಕು. ನಾವು ದೇವಿ ಬೇರೆ ದುರ್ಗೆ ಬೇರೆ ಅಂತ ಕೇಳಬೇಕು, ವ್ಯತ್ಯಾಸ ಬರ್ತದೆ. ದೇವಿ ಅಂದರೆ ವಾಕ್ ಎಂಬ ಅಂಬಣ ಋಷಿಯ ಮಗಳು ತನ್ನನ್ನು ತಾನು ದೇವಿಯನ್ನಾಗಿ ಇಳಿಸಿಕೊಂಡು ಮಾಡಿರುವಂಥ ವಿಚಾರಗಳು. ದುರ್ಗೆ ಅಂತ ಹೇಳಿದ್ರೆ ದುರ್ಗಾ ಸಪ್ತಶತಿಯಲ್ಲಿ ಬರುವಂಥ ಶಕ್ತಿ. ಆ ದುರ್ಗಾ ಸಪ್ತಶತಿಯಲ್ಲಿ ಬರುವಂಥ 13 ಅಧ್ಯಾಯದ ಉಲ್ಲೇಖವಾಗಿರುವಂಥ ದುರ್ಗಾ ಶಕ್ತಿ. ದುರ್ಗಾ ಸೂಕ್ತ ಕೂಡ ಉಂಟು ಅವಳಿಗೆ. ಆ ದುರ್ಗೆ ಅಂತ ಹೇಳುವಂಥ ಆ ಶಕ್ತಿ, ಸ್ತ್ರೀ ಶಕ್ತಿ, ಅವಳು ಯಾಕೆ ಬಂದಳು ಪ್ರಪಂಚಕ್ಕೆ? ಆಗಲೇ ನಾನು ಭಯೋತ್ಪಾದನೆ ಅಂತ ಆಗ ಹೇಳಿದ್ದೇನೆ, ಒಂದು ಶಬ್ದ, ಉಗ್ರವಾದ, ಭಯೋತ್ಪಾದನೆ, ಸ್ಯಾಡಿಸಮ್ ಥಿಯರಿ. ಇದು ಪ್ರಪಂಚ ಅತ್ಯಂತವಾದ ವಿಶೇಷವಾದ ಥಿಯರಿ. ಇದು ನಮಗೆ ಮಾತ್ರ ಅಲ್ಲಿರುವಂಥದ್ದು, ಇಡೀ ಎಲ್ಲ ರಾಷ್ಟ್ರಗಳಲ್ಲಿರುವಂಥ ಒಂದು ಥಿಯರಿ ಸ್ಯಾಡಿಸಮ್. ಪ್ರತಿ ಮನುಷ್ಯನ ಒಳಗಿರುವಂಥ ಒಂದು ವಿಚಾರ ಸ್ಯಾಡಿಸಮ್. ಆ ಥಿಯರಿಯನ್ನು, ಆ ರೀತಿಯ ಒಂದು ಮನೋಭಾವವನ್ನು ನಿಗ್ರಹಿಸಲಿಕ್ಕೆ ಹುಟ್ಟಿರುವಂಥ ಒಂದು ಶಕ್ತಿ ದುರ್ಗೆ. ಆ ದುರ್ಗೆ ಇತಿಹಾಸ ಬಹಳ ಉಂಟು, ಬಹಳ ದೊಡ್ಡ ಇತಿಹಾಸ ಒಳಗೆ. ದುರ್ಗಾ ಅರ್ಥ ಎಂಥದ್ದು? ದುರ್ಗದ ನಿಜವಾದ ಅರ್ಥ ದುರ್ಗತಿ ನಾಶಿನಿ ದುರ್ಗೆ, ಒಂದು ಅರ್ಥ ಅಲ್ಲಿ. ಎರಡನೇ ಅರ್ಥ ಬರುವಂತಹದ್ದು ದುರಿತ ನಿವಾರಣೆ ದುರ್ಗೆ. ಮೂರನೇ ಅರ್ಥ ದುಃಖ ನಿವಾರಣೆ ದುರ್ಗೆ. ದುರ್ಗ ಅಂದರೆ ಕೋಟೆ ಅಂತ ಅರ್ಥ ಬರೋದು, ಅದಕ್ಕೊಂದೊಂದು ಶಬ್ದ ಉಂಟು. ಕೆಲವು ವ್ಯಕ್ತಿಗಳು ಅದನ್ನು ಹೇಳ್ತಾರೆ, ಕೋಟೆಯಾಗಿರುವವಳು, ಶತ್ರುಗಳು ಒಡಗಬಾರದೆ ಕಾಯುವಂಥ ರಕ್ಷಣೆಗೊಂತ ಕೋಟೆ ಅಂತ ತೆಗೆದಿರುವಂಥವಳು ದುರ್ಗೆ ಅಂತ ಹೇಳ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ ಪಂಚ ದುಃಖಾರಗಳನ್ನು ದೂರ ಮಾಡುವವಳು. ದುಃಖ, ದಾರಿದ್ರ್ಯ, ದುಮ್ಮಾನ, ದುರಿತ, ಗೊತ್ತಾಯ್ತಲ್ಲ, ಇಂಥ ಪಂಚ ದುರಿತಗಳನ್ನೆಲ್ಲ ನಿವಾರಣೆ ಮಾಡುವ ಶಕ್ತಿ ಇರುವ ದುರ್ಗೆ ಅಂತ ಹೇಳ್ತಾರೆ. ದುರ್ಗತಿ ನಾಶಿನಿ ಅಂತ ಹೇಳುವಂಥದ್ದು ಇಲ್ಲಿ ನಾವು ಒಪ್ಕೊಳ್ಬೇಕಾದ ವಿಚಾರವೇ. ಅಂತಹ ದುರ್ಗೆ ಯಾಕೆ ಬಂದಳು? ಯಾರಿಂದ ಉಲ್ಲೇಖ? ಅದು ಮಾರ್ಕಂಡ್ಯ ಪುರಾಣದಲ್ಲಿ ಬರುವಂಥದ್ದು. ಮಾರ್ಕಂಡ ಸಾವರ್ಣಿಕೆ ಮನ್ವಂತರದಿಂದ ಮಾರ್ಕಂಡ್ಯ ಪುರಾಣದಲ್ಲಿ ಬರುವಂಥದ್ದು ಆ ಒಂದು ವಿಚಾರ. ಮಾರ್ಕಂಡ್ಯ ಋಷಿಯು ಅತ್ಯಂತ ವಿಶೇಷವಾಗಿ ದುರ್ಗೆಯನ್ನು ಉಲ್ಲೇಖ ಮಾಡಿದ್ದಾನೆ ಸಪ್ತಶತಿಯಲ್ಲಿ. ಸಪ್ತಶತಿ ಉಲ್ಲೇಖ ಮಾಡಿ ಸುರತ ಮತ್ತು ಸಮಾಧಿ. ಸುರತ ಅಂದ್ರೆ ಒಬ್ಬ ರಾಜ, ತನ್ನೆಲ್ಲ ರಾಜಕೋಶ ಕಳ್ಕೊಂಡು ಸರ್ವವನ್ನು ಕಳ್ಕೊಂಡು ಬಂದವರು. ಸಮಾಧಿ ಅಂದ್ರೆ ವೈಶ್ಯ, ಅವನೊಬ್ಬ ವ್ಯಾಪಾರದಲ್ಲಿ ತನ್ನ ಮಾಡಲಿಕ್ಕೆ ಚೆನ್ನವನ್ನೆಲ್ಲ ಹೆಂಡತಿ ಮಕ್ಕಳು ದೋಚಿಕೊಂಡು ಇವನನ್ನು ತೆಗೆದು ಬೀದಿಗೆ ದೂಡ್ತಾರೆ.
ಈಗೂ ನಡೆಯುವುದು ಹಾಗೂ ನಡೆದಿದೆ ಅಷ್ಟೇ, ಎಲ್ಲ ಕಡೆ ನಡೆಯುವಂಥದ್ದು. ಅವನು ಕೂಡ ಎಲ್ಲ ಕಳ್ಕೊಂಡು ಕಾಡಿಗೆ ಬರ್ತಾನೆ. ಅಲ್ಲಿ ಋಷಿ ಸಿಗ್ತಾನೆ ಇವರಿಗೆ. ಆ ಋಷಿಯ ಮೂಲಕವಾಗಿ ಇವರು ದುರ್ಗಾ ಸಪ್ತಶತಿ ವಿಚಾರವನ್ನು ತಿಳ್ಕೊಂಡು ಆ ಋಷಿ ಹೇಳ್ತಾರೆ, ತುಂಬ 13 ಅಧ್ಯಾಯಗಳನ್ನು ಮಾರ್ಕಂಡ್ಯ ಪುರಾಣದಲ್ಲಿ ಕೌಷ್ಟಿಕ ಋಷಿಗೆ ಹೇಳುವಂತಹ ವಿಚಾರವನ್ನೆಲ್ಲ ಇವರೆಲ್ಲ ತಿಳ್ಕೊಂಡು ತಾವು ಕೂಡ ಅದನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಕೇಳಿಕೊಂಡು ಆ ದೇವಿಯನ್ನು ಪೂಜೆ ಮಾಡ್ತಾರೆ, ದುರ್ಗೆಯನ್ನು. ದುರ್ಗೆಯನ್ನು ಪೂಜೆ ಆರಾಧನೆ ಮಾಡಿದ ಮೇಲೆ ಅದನ್ನೆಲ್ಲ ಅವರು ಪುನಃ ಸಂಪಾದಿಸಿಕೊಳ್ತಾರೆ ಅಂತ ಒಂದು ಸಣ್ಣ ವಿಸ್ತಾರ ಮಾಡಿ ಎಷ್ಟು ಕೂಡ ಹೇಳಲಿಕ್ಕೆ ಸಾಧ್ಯ ನೋಡಿ. ಬೇರೆ ವಿಷಯ 13 ಅಧ್ಯಾಯಗಳುಂಟು. 13 ಅಧ್ಯಾಯಗಳಲ್ಲಿ ಕೂಡ ಪ್ರಥಮ, ಮಧ್ಯಮ, ಉತ್ತಮ ಚರಿತ್ರ. ಪ್ರಥಮ ಚರಿತ್ರದಲ್ಲಿ ಬರುವಂತಹದ್ದು ಯೋಗ ನಿದ್ರೆಯಲ್ಲಿರುವಂತಹ ವಿಷ್ಣುವಿನ ನಿದ್ರಾಸನದಲ್ಲಿ ವಿಷ್ಣು ಕರ್ಮ ಮನೋದ್ಭೂತ, ವಿಷ್ಣುವಿನ ಕಿವಿಯ ಆ ಒಂದು ಕೀಟಗಳಿಂದ ಹುಟ್ಟಿದಂಥ ಮಧುಕೇಟವರನ್ನು ದೇವಿ ಸಣ್ಣ ಶಕ್ತಿಯಿಂದ ವಿಷ್ಣುವಿನ ಮೂಲಕ ಸಂಹರಿಸಿದರು. ಪ್ರಥಮ ಅಧ್ಯಾಯದಲ್ಲಿ ಬರುವಂಥದ್ದು ಪ್ರಥಮ ಚರಿತ್ರದಲ್ಲಿ. ಮಧ್ಯಮ ಚರಿತ್ರೆ ಮಹಿಷಾಸುರನನ್ನು ನಾಶ ಮಾಡುವಂಥದ್ದು. ಉತ್ತಮ ಚರಿತ್ರದಲ್ಲಿ ಬರುವಂಥದ್ದು ಏನಂತ ಹೇಳಿದರೆ ಶುಂಭನಿಶುಂಭರು, ಚಂಡಮುಂಡರು, ಧೂಮ್ರಲೋಚನ ಇತ್ಯಾದಿ ಶಕ್ತಿಗಳನ್ನೆಲ್ಲ ಶುಂಭನಿಶುಂಭರು ಇವರನ್ನೆಲ್ಲ ಹತೆ ಮಾಡಿ, ಇವರೆಲ್ಲ ಉಗ್ರರೇ ಅಂತ ನಾವು ಹೇಳ್ಬೋದು ಅಷ್ಟೇ. ಉಗ್ರರು ಆ ಕಾಲಕ್ಕೆ ಎಷ್ಟೋ ಜನ ಅವರ ಹಿಂದೆ ಕೂಡ ಇದ್ದರು, ಈಗ ಕೂಡ ಇದ್ದಾರೆ. ಉಗ್ರರ ಬಹಳಷ್ಟು ಜನ ಇದ್ದಾರೆ, ಆ ಕೂಡ ಹಾಗೆ ಇದ್ದಾರೆ. ಆ ಉಗ್ರರನ್ನೆಲ್ಲ ಸಂಹಾರ ಮಾಡಲಿಕ್ಕೆ ಆದಿ ಬೇರೆ ಬೇರೆ ರೂಪ ಅಂತ ಆಡಿದಳು. ಆದ ಕಾರಣ ಬೇರೆ ಬೇರೆ ರೂಪವನ್ನು ಆರಾಧನೆ ಮಾಡಬಹುದು ಅಂತ ಹೇಳುವಂಥ ವಿಚಾರ ಹೇಳ್ಬೋದು ನಾವು. ಇದಕ್ಕೆಲ್ಲ ಈ ಕಾಲಕ್ಕೆ ಶರನ್ನವರಾತ್ರಿಯಲ್ಲಿ ಈ 13 ಅಧ್ಯಾಯನೂ ಕೂಡ ಓದಿ ಯಾವ ರೀತಿ ಆರಾಧನೆ ಮಾಡಬಹುದು ಅಂತ ನೀವು ಕೇಳಬೇಕು. ಈ 13 ಅಧ್ಯಾಯಕ್ಕಿಂತ ಮೊದಲು ಇರುವಂತಹದ್ದು ದುರ್ಗಾ ಸಪ್ತಶತಿಗೆ ಸಂಕಲ್ಪ ಮಾಡಬೇಕಾಗ್ತದೆ. ದುರ್ಗಾ ಸಪ್ತಶತಿಗೆ ಸಂಕಲ್ಪ ಮಾಡಬೇಕಾಗ್ತದೆ. ತುಂಬ ಒಳ್ಳೆ ರೀತಿಯಲ್ಲಿ ಎಲ್ಲ ನಮ್ಮ ವಿದ್ಯೆಗಳನ್ನೆಲ್ಲ ಮೈಸ್ಕೊಂಡು ಬಂದು ಸಂಕಲ್ಪ ಮಾಡೋದು ನಾವೆಲ್ಲಿ ಹೇಳುವಂಥ ಅಗತ್ಯ ಇಲ್ಲ ಅಂತ ಕಾಣುತ್ತದೆ. ಆನಂತರ ನಾನು ಇಷ್ಟು ದಿವಸ ಕಾಲ ದುರ್ಗಾರಾಧನೆ ಮಾಡಿಕೊಂಡು ಬರ್ತೇನೆ ನವರಾತ್ರಿಯಲ್ಲಿ ಅಂತೇಳಿ ಸಂಕಲ್ಪ ಮಾಡಿ, ಆನಂತರ ದೀಪವನ್ನು ಹಚ್ಚಬೇಕು. ದೀಪ ಹಚ್ಚಿಕೊಂಡು ಅದಕ್ಕೆ ಜಪ ಮಂತ್ರ ಉಂಟು. ಭೋ ದೀಪದೇವಿ ರೂಪಸ್ತ್ವಂ ಕರ್ಮ ಸಾಧ್ಯ ಯಾವತ್ ಕರ್ಮ ಸಾಪ್ತಿ ತಾವತ್ ಸಂಸುತ್ತಿರೋ ಭವ ಅಂತ ಹೇಳುವಂತೆ ಮಂತ್ರ. ನಾನು ನನ್ನ ಎಲ್ಲ ಪೂಜೆ ಮುಗಿಯುವವರೆಗೆ ಇನ್ನೂ ಉರಿತಾ ಇರಬೇಕಂತ ಅಲ್ಲಿ ಒಂದು ಪ್ರಾರ್ಥನೆ ಕೊಡಬೇಕು. ನಾವು ಎಲ್ಲಕ್ಕೂ ಪ್ರಾರ್ಥನೆ ಕೊಟ್ಟೆ ಮಾಡ್ತೇವೆ. ಗಣಪತಿ ಪೂಜೆ ಮಾಡ್ತೇವೆ, ಆನಂತರ ಗಣಪತಿ ಪೂಜೆ ಮಾಡಬೇಕು. ಗಣಪತಿ ಪ್ರಾರ್ಥನೆ, ಗಣಪತಿಯ ಕೆಲವು ಕ್ರಮ ಉಂಟು, ಆ ಕ್ರಮ ಪ್ರಕಾರ ಪೂಜೆಯನ್ನು ಮಾಡ್ಕೊಂಡು ಬರಬೇಕು. ಆನಂತರ ಆಗಲೇ ಹೇಳಿದೆ ಘಟಸ್ಥಾಪನೆ ಮಾಡ್ತಾರೆ ಕೆಲವರು ಚಂದವಾಗಿ ರಂಗವಲ್ಲಿ ಹಾಕ್ತಾರೆ. ರಂಗವಲ್ಲಿ ಮಂಡಲ ಅಂತ ಹೇಳ್ತೇವೆ ನಾವು. ಮಂಡಲ ಹಾಕ್ತೇವೆ. ಮಂಡಲ ಉಳ್ಪವನು ಮಂಡಲ ಎಲ್ಲದಕ್ಕೂ ಉಂಟು. ನಾಗಮಂಡಲ ಉಂಟು, ಬ್ರಹ್ಮಮಂಡಲ ಉಂಟು, ದುರ್ಗಾ ಮಂಡಲ ಉಂಟು, ಸಪ್ತಶತಿ ಮಂಡಲ ಉಂಟು, ವಿಷ್ಣುಗೆ ಮಂಡಲ ಉಂಟು, ಒಂದು ಯಜ್ಞಕ್ಕೆ ಮಂಡಲ ಉಂಟು ಅಲ್ವಾ. ಪ್ರತಿಯೊಂದು ಮಂಡಲ ಹಾಕಲೇಬೇಕು. ಗಣಪತಿ ಮಂಡಲ, ಅಥರ್ವಶೀರ್ಷ ಮಂಡಲ, ಪ್ರತಿಯೊಂದಕ್ಕೂ ಮಂಡಲ ಹಾಕಿದ ಪೂಜೆ ಅಲ್ಲ. ಈ ಮಂಡಲ ಅಂದ್ರೆ ಏನು? ಪಂಚವರ್ಣ ಮಂಡಲ. 5 ವರ್ಣಗಳುಂಟು ಅಲ್ವಾ. ಯಾವುದೆಲ್ಲ 5 ವರ್ಣಗಳು? ಕಪ್ಪು, ಬಿಳಿ, ಕೆಂಪು, ಹಸಿರು, ಹಳದಿ. ಈ 5 ವರ್ಣಗಳು ಪಂಚವರ್ಣ. ಭೂಮಿಯ ವರ್ಣ ಅಂತ ಹೇಳ್ತಾರೆ. ಪ್ರಕೃತಿಯ ವರ್ಣ ಪಂಚವರ್ಣ. ಈ ಪಂಚವರ್ಣ ಮಂಡಲಗಳನ್ನು ಹಾಕಿ ಅದರಲ್ಲಿ ತನ್ನದೇ ರೀತಿಯಲ್ಲಿ ಕೆಲವು ಕ್ರಮಗಳುಂಟು. ದುರ್ಗಾ ಮಂಡಲ ಅಂತ ಹೇಳ್ತೇವೆ. ತ್ರಿಕೋಣ ಮಂಡಲ ಮೊದಲು, ಷಟ್ಕೋಣ, ಅಷ್ಟ ದಳಪದ್ಮ, ಷೋಡಶ ದಳಪದ್ಮ, ಷಟ್ಕೋಣದಲ್ಲಿ ಹಾಕಿ ಮಂಡಲ ಕ್ರಮ ಉಂಟು. ಅದನ್ನು ವಿಸ್ತಾರವಾದ ಚಿತ್ರ ಹೋಲಿಸಿ ಮಾಡಬೇಕಾಗ್ತದೆ. ಆ ರೀತಿಯೆಲ್ಲ ಮಾಡಿಕೊಂಡು ಹೋಗಿ ಈಗ ಮಂಡಲ ಯಾಕೆ ಹಾಕಬೇಕು? ಇದು ಪ್ರಶ್ನೆ ಕೇಳುವಂಥದ್ದು. ಮಂಡಲ ಯಾಕೆ ಮಾಡ್ತೀರಿ? ಮಂಡಲ ಪೂಜೆ ಆಗೋದಿಲ್ವಾ? ಸಾಮಾನ್ಯ ಪೂಜೆ ಸಾಕಾಗ್ತದೆ, ಮಂಡಲ ಬೇಡ. ಇಂಥದ್ದೆಲ್ಲ ಆಗುವಾಗ ಮಂಡಲ ಮಾಡೋದು ಯಾಕಂತೇಳಿದ್ರೆ, ನಾವು ಇವಾಗ ಕೂತ್ಕೊಂಡಿದ್ದೇವೆ, ಒಂದು ಆಸನ ಉಂಟು ಕೂತ್ಕೊಳ್ಳಿಕ್ಕೆ ಅಲ್ವಾ, ಕುರ್ಚಿ ಕೂತ್ಕೊಂಡಿದ್ದೇವೆ. ದೇವರು ಅದರಲ್ಲೇ ಕೂತ್ಕೊಳ್ಳೋದಿಲ್ಲ. ದೇವರನ್ನು ಕರಿಬೇಕು ನಾವು. ಬಾ 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 ಬೇರೆ ಸ್ತೋತ್ರಗಳನ್ನು ಕಲಿಕೊಂಡು ಆವಾಹ್ಯ ಮೇ ಆವಾಯ ಸಂಸ್ಥಾಪಿರುವ ಇದೆಲ್ಲ ಕೆಲವು ಪದ್ಧತಿಗಳುಂಟು ಕರೆಯುವಂಥದ್ದು. ಕರೆದವರಿಗೂ ಆಸನ ಕೊಡಬೇಕಲ್ಲ. ಮಂಡಲ ಮಧ್ಯೆ ಕೂತ್ಕೋ. ಅದು ನಿಮಗೆ ಕೊಟ್ಟಿರೋದು, ನಾನು ಕೊಟ್ಟಿರೋದು ಮಣೆ. ನಾನು ಕೊಟ್ಟಿರೋದು ಸ್ವರ್ಣದವಾದ ಒಂದು ಮಣೆ, ಸ್ವರ್ಣ ಸಿಂಹಾಸನ ಕೊಟ್ಟಿದ್ದೇನೆ ನಿಮಗೆ ಮಂಡಲ ರೂಪದಲ್ಲಿ. ಅದರಲ್ಲಿ ಕೂತ್ಕೋ ಅಂತ ಹೇಳ್ತೇವೆ ದೇವರನ್ನು. ಆ ರೀತಿಯಲ್ಲಿ ದೇವರಿಗೆ ಕೊಡುವಂಥ ಒಂದು ಆಸನ ಅಂತ ನಾವು ಒಂದು ಜ್ಞಾನ ಉಂಟು ಅದಕ್ಕೆ. ಆ ರೀತಿ ಹೇಳೋರು ಹೇಳ್ತಾರೆ. ಆ ರೀತಿ ಮಂಡಲದಲ್ಲಿ ಆವಾಹನೆ ಮಾಡಿ
ಅಲ್ಲಿ ಕುತೂಳಿಸಿ ಆ ದೇವಿ ಅಲ್ಲೇ ಇದ್ದಾಳೆ ಅಂತ ನಾವು ತಿಳ್ಕೊಳ್ತೇವೆ. ಇದೆಲ್ಲ ನಮ್ಮ ಜ್ಞಾನಕ್ಕೆ ಬಿಟ್ಟಿರುವಂಥದ್ದು. ಅಲ್ಲಿ ತಿಳ್ಕೊಳ್ತೇವೆ ನಾವು, ಅಲ್ಲಿದ್ದಾಳೆ, ನಾವು ಕರೆದ ಮೇಲೆ ಬಂದಿದ್ದಾಳೆ, ಅಲ್ಲಿ ಕೂತಿದ್ದಾಳೆ, ನಾವು ಕೊಟ್ಟನ್ನು ತಗೊಳ್ತಾಳೆ, ನಾವು ಸಂಪನ್ನ ಸ್ವೀಕಾರ ಮಾಡ್ತಾಳೆ, ನಮ್ಗೆ ಆಶೀರ್ವಾದ ಮಾಡ್ತಾಳೆ, ಪೂಜೆ ಸಂಪನ್ನ ಆಗ್ತದೆ, ನಾವು ಕೃತಾರ್ಥ, ಇದೆಲ್ಲ ನಮ್ಮ ಭಾವನೆಗಳು. ಈ ಭಾವನೆಗಳು ಎಷ್ಟೋ ಸತ್ಯ ಇರ್ತದೆ ಅದರಲ್ಲಿ. ಪ್ರಪಂಚ ನಡೆಯುವುದೇ ಭಾವನೆಯಿಂದಲ್ವಾ? ಆ ರೀತಿಯಲ್ಲಿ ಭಾವನೆ ಇಟ್ಟುಕೊಂಡು ಆ ಮಂಡಲ ಹಾಕ್ತೀವಿ ನಾವು. ಮಂಡಲದಲ್ಲಿ ಅವರನ್ನು ದೇವರನ್ನು ಕುತೂಳಿಸಿ ಅದಕ್ಕೆ ವಿಧ ವಿಧವಾದ ಸ್ತೋತ್ರ. ದೇವಿಗಾದರೆ ಆ ಮಂಡಲದ ಮಧ್ಯದಲ್ಲಿ, ದೀಪ ಮಧ್ಯದಲ್ಲಿ, ಆಮೇಲೆ ಕಲಶ ಮಧ್ಯೆ, ಮಂಡಲದಿಂದ ಕಲಶಕ್ಕೆ ತಗೊಳ್ತೀವಿ ಅವಳನ್ನು, ಕಲಶದಲ್ಲಿ ಆರಾಧನೆ ಮಾಡ್ತೇವೆ ಅಂತ ಸ್ತುತಿ ಮಾಡಿ ಶುರು ಮಾಡ್ತೇವೆ. ಸ್ತುತಿ ಮೊದಲನೇ ಮಾಡುವ ಸ್ತುತಿ ಯಾವುದು? ಈ ನವರಾತ್ರಿ ಪೂಜೆಯಲ್ಲಿ ಮೊದಲನೇ ಸ್ತುತಿ ಕವಚ ಸ್ತೋತ್ರ. ಮನುಷ್ಯನಿಗೆ ಬೇಕಾಗಿರುವಂಥ ಕವಚ ರಕ್ಷಣೆ. ಶ್ರೀ ಚಂಡೀ ವರ್ಷ ಬ್ರಹ್ಮ ಋಷಿ. ಈ ದುರ್ಗಾ ಸಪ್ತತಿಗೆ ದುರ್ಗಾರ 3 ಋಷಿಗಳಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಋಷಿಗಳಿದ್ದಾರೆ. ಆ 3 ಋಷಿಗಳಿಗೂ ಕೂಡ ಆಗಲೇ ಹೇಳಿದ ಪ್ರಥಮ ಚರಿತ್ರೆಯು ಬ್ರಹ್ಮ ಋಷಿ, ಮಧ್ಯಮ ಚರಿತ್ರೆಯು ವಿಷ್ಣು ಋಷಿ, ಉತ್ತರ ಚರಿತ್ರೆಯು ಶಿವ ಋಷಿ. ಈ 3 ಋಷಿಗಳು ಕೂಡ ಆ ಬೇರೆ ಬೇರೆ ವಿಧಾನಗಳಿಂದ ದೇವಿಯನ್ನು ಆರಾಧಿಸ್ತಾರೆ, ದೇವಿಯನ್ನು ಸ್ತುತಿಸ್ತಾರೆ. ಕವಚ ಸ್ತೋತ್ರದಲ್ಲಿ ಕೂಡ ಹಾಗೆ ಪ್ರಥಮ ಶಿವಋಷಿಯ ಕೊಡ್ತಾರೆ. ಪ್ರಥಮ ಕವಚದೇ ಅಸ್ಯ ಸ್ತ್ರೀ ಚಂಡೀ ವಶಸ್ಯ ಬ್ರಹ್ಮ ಶಿವರ್ಷಿ ಅಲ್ಲ, ಬ್ರಹ್ಮ ಋಷಿ ಅಂತ ತಗೊಳ್ತೀವಿ ನಾವು. ಅನುಟುಪ್ ಛಂದಸ್ಸುಗಳು 8 ಛಂದಸ್ಸುಗಳು ಸಂಸ್ಕೃತದಲ್ಲಿ. ಆ 8 ಛಂದಸ್ಸುಗಳಲ್ಲಿ ಛಂದೋಶಾಸ್ತ್ರ ಬರುವಂಥದ್ದು ಕವಚ ಸ್ತೋತ್ರ. ಅನುಟುಪ್ ಛಂದಲ್ಲಿ ಬರುತ್ತೆ. ಹೆಚ್ಚಿನ ಎಲ್ಲ ಸ್ತೋತ್ರಗಳೇ ಬರೋದು ಅನುಟುಪ್ ಛಂದವೇ ಬರುವಂಥದ್ದು, ಬೇರೆ ಬರೋದಿಲ್ಲ. ಗಾಯತ್ರಿ ಮತ್ತು ಅನುಷ್ಠಾನ ಛಂದರೇ ಬರುವಂಥದ್ದು. ಅನುಟುಪ್ ಛಂದ ಚಾಮುಂಡಾ ದೇವತಾ ಅಂಗನ್ಯಾ ಸೂಕ್ತಮಂತ್ರ ಬೀಜಂ ದಿಗ್ಮದೇವತಾ ತಮ್ಮ ಜಗನ್ಮಾಪುರಿ ಸಪ್ತಪಾದಂಕ ಕವಚ ಸ್ತೋತ್ರವೇ ವಿನಿಯೋಗ. ಕವಚ ಸ್ತೋತ್ರ ಅಷ್ಟು ತುಂಬ ಉಂಟದರಲ್ಲಿ. ನನ್ನ ಶಿರಕ್ಕೆ ನೀನು ರಕ್ಷಣೆ ಕೊಡು, ನನ್ನ ಹೃದಯಕ್ಕೆ ನೀನು ರಕ್ಷಣೆ ಕೊಡು, ಹೃದಯ ಲಲಿತಾ ದೇವಿ ಉದರೇ ಶೂಲಧಾರಿಣಿ ನಾಭೋಜ ಕಾಮರಿಕ್ಷೆ ಗುಷ್ಯಂ ಗುಹೇ ವ್ರತ ತುಂಬ ಎಡೀ ಇಲ್ಲ. ಪಾದೇಶು ವಿಶ್ನೇಶ, ಪಾದದಿಂದ ಹಿಡಿದು ನಿತ್ಯವರೆಗೆ ಎಲ್ಲ ಭಾಗಕ್ಕೂ ಆ ದೇವಿಯ ಬೇರೆ ಬೇರೆ ಹೆಸರನ್ನು ಹೇಳಿ ರಕ್ತ ಮಜ್ಜ ಮಾಂಸ ಅಸ್ಥಿ ಮೇಧಾಂಸಿ ಪಾರ್ವತಿ ಎಲ್ಲದಕ್ಕೂ ಒಬ್ಬೊಬ್ಬರು ಅಂತ ಕಣ್ಣಿಂದ ಹಿಡಿದು ಕರ್ಣ ಎಲ್ಲದಕ್ಕೂ ಒಬ್ಬೊಬ್ಬರ ಶಕ್ತಿ ನನಗೆ ಕಾಪಾಡಿಕೊಂಡು ಬರಲಿ ಅಂತ ಅವಳು ಪ್ರಾರ್ಥಿಸ್ತೇವೆ ನಾವು. ಆ ರೀತಿ ಮಾಡಿದಾಗ ಶರೀರಕ್ಕೆ ಸಂಪೂರ್ಣ ಕವಚ ಆಯಿತು. ಇದು ಯಾರು ಮಾಡಿದ ಕವಚವನ್ನು? ಮಾರ್ಕಂಡೇ ಮುನಿ ಮಾಡಿರುವಂಥ ಸ್ತೋತ್ರ ಅದು. ಅದಕ್ಕೆ ಋಷಿ ಯಾರು? ಬ್ರಹ್ಮ ಋಷಿ. ಛಂದಸ್ಸು ಯಾವುದು? ಅನುಷ್ಠುಪ್ ಛಂದ. ಈ ರೀತಿ ನಾವು ಮಾಡಿಕೊಂಡು ಆ ಒಂದು ಕವಚದ ಮೂಲಕ ದೇವಿಯನ್ನು ಪ್ರಾರ್ಥಿಸ್ತೇವೆ. ಒಂದು ಸ್ತೋತ್ರ ಆಯಿತು. ಆಮೇಲೆ ಅರ್ಘಲಾಸ್ತೋತ್ರ ಬರ್ತದೆ. ಇದು ಬಹಳ ವಿಶೇಷವಾಗಿದೆ. ತುಂಬ ಕೇಳಿ ಸಂತೋಷ ಕೊಡುವಂತಹ ತುಂಬ ಸುಂದರವಾದ, ಈ ದೇವಿ ಮಹಾತ್ಮೆಯಲ್ಲಿ ಪೂರ್ತಿ ಸಪ್ತಶತಿ ಪೂರ್ತಿ ಇರುವಂಥ ತುಂಬ ಸುಂದರವಾದ ಶ್ಲೋಕಗಳಿರ್ತದೆ. ತುಂಬ ಕರ್ಣಕಠೋರದ ಯಾವ ವಿಚಾರವಿಲ್ಲ ಅಲ್ಲಿ. ಕರ್ಣಕ್ಕೆ ಸುಮನೋಹರವಾಗಿರುವಂಥ ವಿಚಾರಗಳು ಕೇಳಿಗೆ ತುಂಬ ಸಂತೋಷ ಆಗ್ತದೆ ಎಲ್ಲ. ಅರ್ಘಲಾಸ್ತೋತ್ರ ವಿಷ್ಣು ಋಷಿ ಮಾಡ್ತಾನೆ. ಅಧಿಪಾನ ಆಗಿರುವಂಥ ಪ್ರಪಂಚವನ್ನು ತನ್ನ ಒಂದು ಶಕ್ತಿಯಿಂದ ಪಾಲನೆ ಮಾಡುವಂಥ ವಿಷ್ಣುಗೆ ಅದು ಋಷಿವಾಗ್ತಾನೆ. ವಿಷ್ಣು ಋಷಿ ಅದು ಕೂಡ ಅನುಷ್ಠುಪ್ ಛಂದಸ್ಸೆ. ಆ ಒಂದು ಲಕ್ಷ್ಮೀ ದೇವ ಇಲ್ಲಿ ಮಹಾಲಕ್ಷ್ಮಿ. ಪ್ರಥಮದ ಕವಚದಲ್ಲಿ ಯಾರು? ಚಾಮುಂಡಾ ದೇವತ, ಕಾಳಿ ಅಂದರೆ ಚಾಮುಂಡಿ ಅಂದರೆ ಕಾಳಿ. ಎರಡನೇದಕ್ಕೆ ಮಹಾಲಕ್ಷ್ಮೀ ದೇವತೆ ಅಂತಾನೆ. ವಿಷ್ಣು ಋಷಿ, ಮಹಾಲಕ್ಷ್ಮಿ ಛಂದ, ಅನುಷ್ಠುಪ್ ಛಂದ, ಮಹಾಲಕ್ಷ್ಮೀ ದೇವತಾ. ಜಗದಂಬಾಪುರಿತೆ ಯಾವುದಕ್ಕೋಸ್ಕರ, ಯಾರ ಪ್ರೀತಿಗೋಸ್ಕರ ಮಾಡೋದು? ಎಲ್ಲವನ್ನು ಕೂಡ ಜಗದಂಬ, ಜಗತ್ತಿನಂಬೆ, ಜಗತ್ತಿನ ತಾಯಿಯ ಪ್ರೀತಿಗೋಸ್ಕರ ಮಾಡ್ತಿದ್ದೇವೆ. ಸಪ್ತತಿ ಅರ್ಘಲಸ್ತೋತ್ರ ಪಾಠಕ್ಕೆ ಜಪೆ ವಿನಿಯೋಗ ಅರ್ಘಲಸ್ತೋತ್ರ ಪಾರಾಯಣ ಮಾಡ್ತೇವೆ ನಾವು. ಅರ್ಘಲಸ್ತೋತ್ರ ನಾವು ಹೇಳ್ಬಹುದು, ಒಂದೆರಡು ಸಾಲ ಹೇಳ್ತೇನೆ ಅಷ್ಟೇ. ಜಯಂತಿ ಮಂಗಳಾ ಕಾಳಿ ಭದ್ರಕಾಳಿ ಕಾಪಾಡಣೆ ದುರ್ಗಾ ಕ್ಷಮಾ ಶಿವದಾತ್ರಿ ಸ್ವಾಹ ಸ್ವಧ ನಮೋಸ್ತುತೆ. ನೋಡಿ, ಸ್ವಾಹ ಮತ್ತು ಸ್ವಧ ಎರಡು ಶಕ್ತಿ. ಅಗ್ನಿ ಹಾಕುವಂಥ ಆಹಾರ ಸ್ವಾಹ, ತಗೊಳ್ಬೇಕಂತ ಹೇಳ್ತೀವಿ. ಸ್ವಾಹ ತಗೊಳ್ಳುವಂಥ. ಸ್ವಧ ನಮೋಸ್ತುತೆ ಅಂದರೆ ಅದರದ್ದು ಫಲವನ್ನು ಕೊಡುವಂತ ಹೇಳುವಂಥದ್ದು. ಮಧುಗೈಡವ ವಿದ್ರಾ ವಿಧಾತ್ರಿ ವರದೇ ನಮಃ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದಿಶೋ ಜಹಿ. ಇಲ್ಲಿ ಪ್ರತಿಯೊಂದು ಕೊನೆಯವರೆಗಿನ ಇದರಲ್ಲಿ ಬರುವಂಥ ಎರಡನೇ ಶಬ್ದ ಇದೆ. ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದಿಶೋ ಜಹಿ. ರೂಪ ಅಂದ್ರೆ ಏನು? ಶರೀರ ಸೌಂದರ್ಯ ಅಂತ ಅರ್ಥ ಅಲ್ಲ. ಇಲ್ಲಿ ಬಹಳ ಗಮನಿಸಬೇಕಾಗಿದ್ದು. ಎಣಿಸ್ತಾರೆ ಸ್ವರೂಪ ಅಂದ್ರೆ ಕೂಡ ಶರೀರ ಸೌಂದರ್ಯ. ನೋಡಿ, ತೆಂಗಿನ ಮರಕ್ಕೆ ಅದಕ್ಕೂ ತನ್ನದೇ ಆದ ರೂಪ ಇಲ್ವಾ?
ಒಂದು ಗುಡ್ಡಕ್ಕೆ ತನ್ನದೇ ಆದ ರೂಪ ಇಲ್ವಾ? ಮನುಷ್ಯನಿಗೆ ತನ್ನದೇ ಆದ, ಪುರುಷನಿಗೆ ತನ್ನದೇ ಆದ ರೂಪ ಇರ್ತದೆ, ಸ್ತ್ರೀಗೆ ತನ್ನದೇ ಆದ ಸ್ವರೂಪ ಇರ್ತದೆ ಅಲ್ವಾ? ರೂಪ ಅಂತ ಹೇಳಿದರೆ ರೂಪದಲ್ಲಿ ನಾವು ನೋಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ರೂಪ ಅಂದರೆ ಗುಣ ಅಂತ ಅರ್ಥ ಇದೆ. ಗುಣಸ್ವರೂಪ, ಗುಣರೂಪವೇ ಅಲ್ಲದೆ ಬಾಹ್ಯ ರೂಪ ಅಂತ ಹೇಳಿ ಹೇಳೋದಲ್ಲ, ಅದು ಆಂತರಿಕ ರೂಪ ಅಂತ ಹೇಳ್ತಾ ಇದ್ದೀವಿ ನಾವು. ದಿಶೋಜಹಿ, ಶತ್ರುಗಳನ್ನು ನಾಶ ಮಾಡು ಅಂತ ಹೇಳುವಂಥದ್ದು. ನಾನು ಎಲ್ಲ ಶತ್ರುಗಳನ್ನು ನಾಶ ಮಾಡು. ರೂಪಂ ದೇಹಿ ಜಯ, ನಾನು ಹೋದಲ್ಲೇ ಜಯ ಮಾಡುವೆ. ನಾನು ಕಾರ್ಯಕ್ಕೆ ಹೊರಟಿದ್ದೆ, ಜಯ ಕೊಡು, ಯಶಸ್ಸು ಕೊಡು, ರೂಪವನ್ನು ಕೊಡು, ನನಗೆ ಒಳಗಿನ ನನ್ನ ಒಳಗಿನ ತತ್ವ ತಿಳಿಯುವ ಶಕ್ತಿ, ರೂಪ ಅಂದರೆ ನನ್ನ ಒಳಗಿನ ರೂಪ ಅಂತ ತಿಳಿಯುವ ಶಕ್ತಿ ಕೊಡು ಅಂತ ಹೇಳುವಂಥದ್ದು. ದಿಶೋಜಹಿ, ನಾನು ಶತ್ರುಗಳನ್ನು ನಾಶ ಮಾಡು. ಶತ್ರುಗಳೆಲ್ಲ ಕಾಲ ಎಲ್ಲರಿಗಿರ್ತಾರೆ ಅಲ್ವಾ? ಪ್ರಾಣಿಗಳಿಗೆ ನೋಡಿ, ದನ ಕರಡಿಗೆ ಹುಳಿ ಶತ್ರುವಾಗಿ ಬರ್ತದೆ, ಹಾವಿಗೆ ಮುಂಗುಸ ಶತ್ರುವಾಗಿ ಬರ್ತದೆ. ಮನುಷ್ಯನಿಗೆ ಯಾವ ರಾಕ್ಷಸನು ಶತ್ರುವಾಗಿ ಬರೋದಲ್ಲ, ನಾವು ತಿಳ್ಕೊಳ್ಳೋದಷ್ಟೇ. ಮತ್ತು ಮನುಷ್ಯನೇ ರಾಕ್ಷಸನಾಗಿ ಶತ್ರುವಾಗಿ ಬರ್ತಾನೆ ಅಲ್ವಾ? ಆಗಿನ ಕಾಲದಲ್ಲಿ ಆಗಲೇ ಹೇಳಿದ ಹಾಗೆ ರಾಕ್ಷಸರು, ರಾಕ್ಷಸ ಶಬ್ದ ಅರ್ಥ ಎಂಥದ್ದು? ರಾಕ್ಷಸಿತ ರಾಕ್ಷಸ, ಅತ್ಯಂತ ಕೆಟ್ಟ ಗುಣಗಳು, ಕ್ರೂರತ್ವಗಳು, ಸ್ಯಾಡಿಯಂ ಥಿಯರಿಗಳು, ಅವರು ರಾಕ್ಷಸರು. ಆಗಿನ ಕಾಲದ ಅವರಿಗೆ ನಾವೆಲ್ಲ ಬಣ್ಣ ವಿಶೇಷಗಳನ್ನು ಕೊಟ್ಟಿದ್ದೇವೆ. ಅವನು ಕೋಡಿತ್ತು, ಅವನಿಗೆ ಇತ್ತು, ಅವನಿಗೆ ಕೋರೆ ಹಲ್ಲಿತ್ತು, ದಾನವ ಅಂತ ಹೇಳಿ ಇಟ್ಟಿಬಿಟ್ಟೆ ಅಲ್ವಾ? ಆದರೆ ಅವರು ದೇವತೆಗಳು ತಪ್ಪು ಮಾಡಲಿಲ್ವಾ? ಇದೆಲ್ಲ ಪ್ರಶ್ನೆ ಹಾಕುವಂಥ ಪ್ರಶ್ನೆಗಳಿದು. ದೇವತೆಗಳನ್ನು ಯಾವಾಗಲೂ ಅವರನ್ನು ವಿಜೃಂಭಿಸಲಿಕ್ಕೆ ಬಿಡದೆ, ಅಥವಾ ಒಳ್ಳೆಯ ರೀತಿಯಲ್ಲಿ ಆಗಲೇ ಹೇಳಿದ ಮಾತು ಹೇಳಿದೆ ನಾನು. ಋಷಿಮುನಿಗಳು ತಪಸ್ಸನ್ನು ಭಂಗ ಮಾಡ್ತಾರೆ. ಋಷಿಮುನಿಗಳು ತಪಸ್ಸು ಯಾಕೆ ಮಾಡ್ತಾರೆ? ಲೋಕೋದ್ಧಾರಕ್ಕಾಗಿ ಮಾಡುವಂತಹ ಕೆಲವು ಕೆಲಸಗಳಿಗೆ ಭಂಗ ಯಾರು ಪಡಿಸ್ತಾರೋ ಅದವರಿಗೆ ಮತ್ಸರ. ಈಗಲೂ ಉಂಟಾದ ಮತ್ಸರ. ಒಳ್ಳೆ ಕೆಲಸ ಮಾಡೋರು, ದಾನೆ ಬಾರಿ ರೈಸ್ವೆ, ಹೌದಲ್ವಾ? ಆ ರೀತಿದು ಇವತ್ತಿಗೂ ಉಂಟು. ಅವನು ಬಿಡಬಾರ್ದವ, ನಾನು ತುಂಬ ರೈಸ್ತಾನೆ, ತುಂಬ ಪೇಪರಲ್ಲಿ ಫೋಟೋ ಬರ್ತಾನೆ, ಗೊತ್ತಾಯ್ತಲ್ಲ, ತುಂಬ ಇದಾಗ್ತಾನೆ, ತುಂಬ ಪ್ರಶಸ್ತಿ ತಗೊಳ್ತಾನೆ, ತುಂಬ ಒಳ್ಳೇದಾಗಿದ್ದಾನೆ, ತುಂಬ ಮಾತಾಡ್ತಾನೆ, ತುಂಬ ಇದು ಮಾಡ್ತಾನೆ, ಅವನನ್ನು ಬಿಡಬಾರ್ದು, ಅವನಿಗೆ ಅವಕಾಶ ಕೊಡಬಾರ್ದು. ಇದೆಲ್ಲ ಯಾವ ಕಾಲ ಇದ್ದದ್ದೇ. ತುಂಬ ಹಣ ಮಾಡಿದ, ಎಲ್ಲಿಂದ ಹಣ ಮಾಡಿದ ಅಂತ ವ್ಯವಸ್ಥೆ ಆಗಲೂ ಇತ್ತು, ಈಗಲೂ ಇದ್ದದೆ. ಆ ದೇಶ ಅತ್ಯಂತ ಪ್ರವರ್ಧಮಾನವಾಗಿ ಬರ್ತದೆ, ನಾವು ಅದನ್ನು ಬಿಡಬಾರ್ದು. ಅಲ್ಲಿ ಭಯೋತ್ಪಾದನೆ ಮಾಡಬೇಕು. ಅದು ಆವತ್ತಿದ್ದು ಇವತ್ತಿದೆ, ನಂತರ ಇವತ್ತಿಗಿದೆ, ಅದೇ ಭಯೋತ್ಪಾದನೆ. ಆ ರೀತಿ ಮಾಡುವವರೇ ರಾಕ್ಷಸರು. ಅವರು ನಿರ್ನಾಮ ಮಾಡಲಿಕ್ಕೋಸ್ಕರವಾಗಿ, ಅಂಥ ಶತ್ರುಗಳನ್ನು ಸಡೆಬಡಿಕೋಸ್ಕರವಾಗಿ ಇರುವಂಥ ಒಂದು ವ್ಯವಸ್ಥೆ ಮಾತ್ರಕ ದೇವಿ ಆರಾಧನೆ. ಅಲ್ಲಿ ಅರ್ಘ್ಯ ಸ್ತೋತ್ರದಲ್ಲಿ ಕೀಲಕ ಬರ್ತದೆ. ಕೀಲಕ ಬರುವಾಗ ಅಲ್ಲಿ ಬಹಳ ಶಿವಋಷಿ ಆಗ್ತಾನೆ. ಆ ಶಿವನು ಋಷಿಯಾಗಿ ಮಹಾಸರಸ್ವತಿ ದೇವತೆ, ಸರಸ್ವತಿ ದೇವತೆಯನ್ನು ಅಲ್ಲಿ ಆ ಒಂದು ಸ್ತೋತ್ರಕ್ಕೆ ಅಧಿಪತಿಯಾಗಿ ಮಾಡಿ ಮಾರ್ಕಂಡ ಋಷಿ ಅದನ್ನು ಕೇಳ್ತಾ ಇದ್ದಾನೆ. ಅಲ್ಲಿ ಎಲ್ಲ ಕೀಲಕದಲ್ಲಿ ಯಾವ ರೀತಿ ಅದನ್ನು ಮಾಡಬೇಕು, ಯಾರು ಮಾಡಬೇಕು ಅದನ್ನು ತಿಳ್ಕೊಂಡು ಮಾಡು ಅಂತ ಹೇಳ್ತಾರೆ. ಈ ದುರ್ಗಾ ಪೂಜೆಯನ್ನೆಲ್ಲ ಸಾಧ್ಯವಾದ ತಿಳ್ಕೊಂಡು ಮಾಡು, ಜಪ ಮಾಡುವ ಸಾಧ್ಯ ತಿಳ್ಕೊಂಡು ಜಪ ಮಾಡು, ಪಾರಾಯಣ ಮಾಡುವ ಸಾಧ್ಯ ತಿಳ್ಕೊಂಡು ಮಾಡು ಅಂತ ಹೇಳೋದು ವಿಷಯ ಸ್ಪಷ್ಟವಾಗಿ ಹೇಳ್ತಾರೆ. ತಿಳಿದು ಮಾಡು, ಹೆಚ್ಚು ತಿಳಿದ ಮಾಡು. ಸರಿಯಾದ ಜ್ಞಾನ ಯಾರಿಗೆ ಉಂಟು ಅವರಂತ ತಿಳ್ಕೊಂಡು ಕಲ್ತ್ಕೊಂಡು ಪೂಜೆಯನ್ನು ಮಾಡ್ಕೊಂಡು ಹೋಗು, ಪಾರಾಯಣ ಮಾಡ್ಕೊಂಡು ಹೋಗು, ಆಗ ನಿಮಗೆ ಪ್ರಾಪ್ತಿ ಆಗ್ತದೆ ಅಂತ ಹೇಳುವಂಥದ್ದು ಬರ್ತಾ ಇದೆ. ಈ ರೀತಿಯಲ್ಲಿ ದುರ್ಗಾ ಸಪ್ತಮಿಯ ಮೊದಲನೇ 3 ಭಾಗಗಳು ಕವಚ, ಅರ್ಗಲ, ಕೀಲಕ. ಇದು ಈ ದುರ್ಗಾರಾಧನೆ ಬಹಳ ಮಹತ್ವ. ಶರನ್ನವರಾತ್ರಿ ಅಂತೂ ಇದನ್ನೆಲ್ಲ ಮಾಡಬೇಕು. ಶರನ್ನವರಾತ್ರಿಯಲ್ಲಿ ಇದರಲ್ಲಿ ಯಾವುದಾದ್ರು ಒಂದು ಭಾಗವನ್ನು ಹೇಳಿದ್ರು ಕೂಡ ಅದು ದೇವರಿಗೆ ತರ್ತದೆ. ಕೆಲವರು ಹೇಳ್ತಾರೆ ಜ್ಞಾನಿಗಳು, ನವರಾತ್ರಿ ಕಾಲದಲ್ಲಿ ನೀನು ಹೆಚ್ಚು ಮಾಡಲಿಕ್ಕೆ ಬೇಡ, ಹೋಗಬೇಡ, ಆಗೋದು ನನಗೆ ಸಾಧ್ಯ ಇಲ್ಲದ್ರೆ ಒಂದು ಕಾಯಿ ಹೊಡೆದ್ರೂ ದೇವಿ ಪಾದಕ್ಕೆ ಸೇರ್ತದೆ ಅಂತ ಹೇಳ್ತಾರೆ. ಯಾಕಂತೇಳಿದ್ರೆ ಈ ಭೂಮಂಡಲದಲ್ಲಿ ದೇವಿ ತನ್ನ ಅಸ್ತಿತ್ವವನ್ನು ಇಟ್ಟುಕೊಂಡಿರುವ ಭೂಮಿ ಇದು. ಅಲ್ಲಲ್ಲಿ ಬೆಳಗ್ತಿರ್ತಾಳೆ ಅಂತ ಹೇಳು. ಆಶ್ರಮದಲ್ಲಿ ಕೆಟ್ಟದ್ದು ಬರಬಾರ್ದು. ಎಷ್ಟೋ ಕಡೆ ನೋಡಿಟ್ಟು ನಾನು ಉದಾಹರಣೆ ಕೊಡುವಂಥದ್ದು. ಈಗ ಬಿಡಿ, ಈಗ ಜನರು ಏನೋ ಆಗಿಬಿಟ್ಟಿದ್ದಾರೆ. ಈ ಮಾಂಸಾಹಾರಿಗಳು 9 ದಿವಸ ಕೂಡ ಮಾಂಸಾಹಾರ ಸೇವನೆ ಮಾಡೋದಿಲ್ಲ, ಮಾಡಬಾರ್ದು. ಆದರೆ ನಮ್ಮ ಜನ ಮಾಡಿಕೊಂಡು ಹೋಗ್ತಾರೆ. ಏನು ಮಾಡಿ ಹಿಂದೂಗಳು ಮಾಡಿದ್ರೆ ಬೇರೆಯವ್ರು ಬಿಟ್ಟುಬಿಡೋದು, ಮಾತಾಡೋದು ಅವಶ್ಯಕತೆ ಇಲ್ಲದ ಅವರವರ ಧರ್ಮಕ್ಕೆ ಸತ್ಯಕ್ಕೆ ಬಿಟ್ಟಿರುವಂಥದ್ದು. ರಕ್ತದ ಬಿಂದುಗಳು ನೆಲಕ್ಕೆ ಬೀಳಬಾರದು. ಶರನ್ನವರಾತ್ರಿ ಪರ್ವಕಾಲ ಅಂತ ಉಲ್ಲೇಖ ಉಂಟು. ಯಾಕೆ? ರಕ್ತದ ಬಿಂದು ಬಿದ್ದರೆ ಆ ಒಂದು ರಕ್ತ ಬೀಜಾಸುರನನ್ನು ವಧಿಸುವಾಗ ರಕ್ತದ ಬಿಂದು ಬಿದ್ದು ಒಂದೊಂದು ಬಿಂದುವಿಗೂ ಲಕ್ಷಾಂತರ ರಾಕ್ಷಸರು ಹುಟ್ಟಿಕೊಟ್ಟು ಬರ್ತಾರಂತೆ. ಅದೇ ರೀತಿಯ ಚಿಂತನೆ ಮಾಡಿಕೊಂಡು ರಕ್ತದ ಭೂಮಿಗೆ ಬೇಡ, ಕೋಳಿ ಕೊಯ್ಯಬೇಡ, ಕುರಿ ಕೊಯ್ಯಬೇಡ ಅಂತ ಹೇಳ್ತಾರೆ. ಆದರೆ ಎಷ್ಟೋ ಕಡೆ ಅನೂಚಾನವಾಗಿ ನಡೀತಾ ಉಂಟು. ನಡಿಬಾರ್ದು ಅಂತ ಒಂದು ಸಂದೇಶ ನಮ್ದು ಈ ಸಂದರ್ಭದಲ್ಲಿ. 9 ದಿವಸ ಹಿಂಸೆ ಮಾಡಬೇಡಿ, ಪ್ರಾಣಿ ಹಿಂಸೆ ಮಾಡಬೇಡಿ.
9 ದಿವಸ ಮನುಷ್ಯರ ಹಿಂಸೆ ಕೂಡ ಮಾಡಬೇಡಿ. 9 ದಿವಸ ಆದರೆ ದೇವಿಯ ಆರಾಧನೆ ಮಾಡ್ಕೊಂಡು ಹೋಗಿ. ದೇವಿ ಅಂದರೆ ತಾಯಿ, ತಾಯಿ ಎಲ್ಲರಿಗೂ ತಾಯಿ ಅಲ್ವಾ, ಅಂತ ಮಹಾ ತಾಯಿ ಆರಾಧನೆ ಮಾಡಿಕೊಂಡು ಹೋಗಿ ಅಂತ ಹೇಳುವ ಸಂದೇಶವನ್ನು ನಿಮ್ಮ ತಾಯಿ ಕೊಟ್ಟಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೆ. ನಾನು ಆ ರೀತಿಯಲ್ಲಿ ಆ ಕವಚಾರ್ಗಳ ಕೀಲಕ ಆಯಿತು. ಅಂದ ನಮಾಕ್ಷರಿ ಮಂತ್ರ ಜಪ ಬರ್ತದೆ. ಅದು ನಾವು ಬಾಹ್ಯವಾಗಿ ಹೇಳಬಾರದು ಅಂತ ಹೇಳ್ತಾರೆ. ಆದರೂ ನಾವು 1-2 ವಿಷಯ ಹೇಳ್ತೇನೆ. ಯಾಕಂತೇಳಿದರೆ ಈ ಮಂತ್ರವನ್ನು ದೃಷ್ಟಾರ್ಥ ಎಲ್ಲ ಬಂದಿರುವಂಥದ್ದು ಎಲ್ರಿಗೂ ಗೊತ್ತಾಗಬೇಕಂತ ಹೇಳುವಂಥದ್ದು, ಅಡಗಿಸಿಡಬಾರದು. ಎಷ್ಟೋ ಜನ ನಮಗೆ ಮಾತ್ರ ಇರಬೇಕಂತ ಅಡಗಿಸಿರ್ತಾರೆ. ಅದೇ ದೊಡ್ಡ ಶಾಪ ಆಗಿಬಿಟ್ಟಿದೆ ಪ್ರಪಂಚಕ್ಕೆ ಅಲ್ವಾ. ನಿವೇದಗಳನ್ನು ತುಂಬ ತುಂಬ ಅಡಗಿಸಿ ಇಟ್ಟು ಕೊನೆಗೆ ಜರ್ಮನಿಂದ ಯಾರೋ ಬಂದದನ್ನು ಪ್ರಚಾರ ಮಾಡಬೇಕಾಯಿತು. ಅಂತ ಸಾಮಾನ್ಯ ಬುದ್ಧಿಯ ಜನರಿದ್ದಾರೆ. ಆದರೆ ನಾವು ಅದನ್ನು ಹೇಳುವಂಥದ್ದು ಅಂತ ಹೇಳಿದ್ರೆ ಅವನು ದೊಡ್ಡ ಕಲ್ತೋಟಲ್ಲ. ಆದರೂ ನಾವು ತಿಳ್ಕೊಂಡದೇನು, ಈ ಶಾಸ್ತ್ರಗಳು, ಈ ಮಂತ್ರಗಳು, ಈ ತತ್ವಗಳು ಎಲ್ಲರಿಗೂ ಇರುವಂಥದ್ದು. ಅದು ಅಡಗಿಸಿದಷ್ಟು ಅದರ ಮಧ್ಯೆ ಕುತೂಹಲ ಜಾಸ್ತಿ ಆಗ್ಬೋದು ಜನರಿಗೆ. ಕೆಲವರಿಗೆ ಬೇಡ ಮಾಯನೆ ಮಲ್ತೋನಾಡು ನಂಕಿದಾನೆ ಆ ಭಾವನೆ ಬರಬಹುದಲ್ವಾ. ಕೆಲವು ಕುತೂಹಲ ಜಾಸ್ತಿ ಆದವರು ಅದನ್ನು ಅಕ್ರಮವಾಗಿ ಸಂಗ್ರಹ ಮಾಡಿಸಲಿಕ್ಕೆ ನೋಡ್ತಾರೆ. ಯಾವ ರೀತಿ ಧನವನ್ನು ಒಬ್ಬ ಮಾಡಿಕೊಂಡು ಅದನ್ನು ಅಡಗಿಸಿರ್ತಾನೆ, ಧನದಾಹ್ಯ ಮತ್ತೊಬ್ಬ ಅದನ್ನು ನೋಡಿ ಬಯಸುವುದಿಲ್ವಾ, ಅದೇ ಪ್ರಕಾರ ಇದನ್ನು ಅಕ್ರಮವಾಗಿ ತೆಗೆದುಕೊಡ್ತಾರೆ. ಅದಕ್ಕೋಸ್ಕರ ಇದೆಲ್ಲ ಹೇಳಿಬಿಡದೇ ಒಳ್ಳೆದದು, ಎಲ್ಲರಿಗೂ ಕಲೀಲಿ ಅಲ್ವಾ. ಶಾಸ್ತ್ರ ಎಲ್ಲ ಇರುವಂಥದ್ದಲ್ವಾ, ಯಾರಿಗೊಬ್ಬರಿಗೆ ಇರುವಂಥದ್ದಲ್ಲ ಅದು. ಆದ ಕಾರಣ ನವಾಕ್ಷರಿ ಮಂತ್ರ ಅತ್ಯಂತ ದುರ್ಗಾ ಸಪ್ತತಿ ಪೂಜೆಯಲ್ಲಿ ಶರನ್ನವರ ಪರವಾಗಿ ನವಾಕ್ಷರಿ ಮಂತ್ರ ವಿಶೇಷವಾಗಿ ಹೇಳಬೇಕಾಗ್ತದೆ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಛೆ 9 ಅಕ್ಷರಗಳು. ಈ 9 ಅಕ್ಷರಗಳನ್ನು ಶರನ್ನವರಾತ್ರಿ ಪರ್ವಕಾಲದಲ್ಲಿ ಯಾರು ಅತ್ಯಂತ ಭಕ್ತಿಪೂರ್ವಕವಾಗಿ ಹೇಳ್ತಾರ ಅವನಿಗೆ ಖಂಡಿತ ದೇವಿಯವರ ಪ್ರಸಾದ ಕೊಡ್ತಾರೆ ಅಂತ ನಮ್ಮ ನಂಬಿಕೆ. ಅವರವರ ಭಾವನೆಗೆ ಬಿಟ್ಟದ್ದು, ಹೌದಲ್ವಾ. ಆ ರೀತಿ ಒಂದು ಚಿಂತನೆ ನಾವು ಮಾಡಿದ್ದೇವೆ. ಈ ರೀತಿಯಲ್ಲಿ ಹೇಳುವಾಗ ಶರನ್ನವರಾತ್ರಿ ಪರ್ವಕಾಲ ದುರ್ಗಾ ಆರಾಧನೆಗೆ, ಮಾತೃಕಾ ಆರಾಧನೆಗೆ ಅತ್ಯಂತ ಒಳ್ಳೆಯಾದ ಒಂದು ಕಾಲ. ಆಗಲಿ ದೇವಿ ಸೂಕ್ತದ ಬಗ್ಗೆ ದುರ್ಗಾ ಸೂಕ್ತ ಕೂಡ ಉಂಟು. ಅದೇ ಪ್ರಕಾರ ದುರ್ಗೆ, ಇಲ್ಲಿ ವ್ಯತ್ಯಾಸ ಉಂಟು. ದೇವಿ ಅಂದರೆ ಯಾರು, ದುರ್ಗೆ ಅಂದರೆ ಯಾರು ಅಂತ ಹೇಳಿದೆ. ದುರ್ಗಾ ಭಗವತಿ ಹೇಗೆ ಹುಟ್ಟಿದ್ಲು ಹಾಗಾದರೆ, ಅಲ್ಲಿ 3 ಸ್ವರೂಪ ಬರ್ತದೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ಸ್ವರೂಪ, ಒಂದು ಅಂಶ. ದೇವಿ ಆರಾಧನೆ 3 ಸ್ವರೂಪ: ಮಹಾಕಾಳಿ, ಶ್ರೀ ಮಹಾಕಾಳಿ, ಶ್ರೀ ಮಹಾಲಕ್ಷ್ಮಿ, ಮಹಾಸರಸ್ವತಿ. ಮಹಾಕಾಳಿ ಪರಾಕ್ರಮಕ್ಕೆ ಇರುವಂಥವಳು, ಮಹಾಲಕ್ಷ್ಮಿ ಐಶ್ವರ್ಯಕ್ಕೆ ಇರುವಂಥದ್ದು, ಮಹಾಸರಸ್ವತಿ ವಿದ್ಯೆಗಿರುವಂಥ ನಾವು ಹೇಳ್ತೇವೆ. ದುರ್ಗಾ ಸಪ್ತತಿಯಲ್ಲಿ ಮಾತ್ರ ಮಹಾಕಾಳಿ ಬಂದಿರುವಂಥ ಆ ಒಂದು ಅಂಶ ಬಂದಿರುವಂಥದ್ದು ಪ್ರಥಮ ಚರಿತ್ರದಲ್ಲಿ ಮಧುಕೇಟವಾದಿಗೆ ಮಾತ್ರ ಸೀಮಿತ ಆಗ್ತಾಳೆ. ಆನಂತರ ಬರುವಂಥ ಮಧ್ಯಮ ಚರಿತ್ರೆ ಮಹಾಲಕ್ಷ್ಮಿ ಮಹಿಷಾಸುರ ಇತ್ಯಾದಿವಾದಿಗೆ ಬರ್ತಾಳೆ. ಅಲ್ಲಿ ತಗೊಳ್ತೇವೆ ನಾವು. ಮಹಾಸರಸ್ವತಿ ಶುಂಭನಿಗೆ ತಗೊಳ್ತೇವೆ. ಅಲ್ಲಿಂದ ಕೊನೆಯವರೆಗೆ ಅದನ್ನು ತಗೊಂಡು ಹೋಗ್ತೇವೆ ನಾವು. ಇದೊಂದು ವಿಶೇಷವಾಗಿ ಉಲ್ಲೇಖಿಸಬೇಕಂತ ವಿಚಾರ. ಆದರೆ 3 ಶಕ್ತಿಗಳು ಕೂಡ ಪರಾಕ್ರಮವಂತರೇ ಅಂತ ನಾವು ಹೇಳ್ತೇವೆ. ಅದನ್ನು ನಾವು ಕೆಲವರು ಶಂಕರಾಚಾರ್ಯರು 2ರಿಂದ ಬರ್ತಾ ಬರುವಾಗ ಅವರು ಸಂಚರಿಸುವಾಗ ಬಂದು ಕೊಲ್ಲೂರು ಪ್ರದೇಶಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಅತ್ಯಂತ ಉಗ್ರ ರೂಪದಲ್ಲಿದ್ದರು ಯಾರು, ಮಹಾಕಾಳಿ. ಅವಳನ್ನು ಧ್ಯಾನಿಸಿ, ನೀನು ತಾಯಿ, ನೀನು ಹೀಗಿರಬಾರ್ದು, ಅತ್ಯಂತ ನೀನು ಸರಳವಾಸು, ನಿನ್ನ ಸೌಮ್ಯವಾಗಿರಬೇಕು ನೀನು ಅಂತೇಳಿ ಅವಳಿಗೆ ಅಲ್ಲಿ ಶ್ರೀಚಕ್ರ ಪ್ರತಿಷ್ಠೆ ಮಾಡಿ ಅವಳನ್ನು ಯಾವ ರೀತಿ ಸೌಮ್ಯ ಮಾಡಿದ್ಳು, ಅದೇ ರೀತಿ ಮನುಷ್ಯರು ಅಥವಾ ಜ್ಞಾನಿಗಳು ದೇವಿಯ ಉದಾಹರಣೆಗೆ ಒಬ್ಬೊಬ್ಬ ರಾಕ್ಷಸ ಕೊಂದಾಗ ದೇವಿ ಉಗ್ರ ಆಗ್ತಾಳೆ. ಮಹಿಷಾಸುರನ ಮಧ್ಯಸ್ಥಿಮೆ ಆದ ಮೇಲೆ ಮಹಿಷ ಅಂದರೆ ಏನು, ಅರ್ಥ ಎಂಥದ್ದು, ಇದೆಲ್ಲ ಪ್ರಶ್ನೆ ಮಾಡುವಂಥ ವಿಚಾರ. ಮಹಿಷ ಅಂದರೆ ಎಂಥದ್ದು? ಈಗ ನೋಡಿ, ಮೈಸೂರಿನಲ್ಲಿ ಕೆಲವರು ಮಹಿಷ ದಸರಾ ಮಾಡ್ತೇವೆ ಅಂತ ಹೊರಟಿದ್ದಾರೆ. ಮಾಡಬಹುದು, ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಮಹಿಷ ಮರ್ದಿನಿಗಿಂತಲೂ ಮಹಿಷ ಪುರಾಣ ಅತ್ಯಂತ ಪುರಾತನ ಅಂತ ಹೇಳಿ. ಅದು ಎಷ್ಟು ಮಿಥ್ಯ ಗೊತ್ತಿಲ್ಲ ನಮಗೆ, ಅದು ತಿಳ್ಕೊಳ್ಬೇಕಾದ ವಿಚಾರವೇ. ಅದು ಅಧ್ಯಯನ ಮಾಡೋದು ತಪ್ಪೇನಿಲ್ಲ. ಮಹಿಷೆ ಬಂದಿರುವಂಥದ್ದು ಅಥವಾ ಮಹಿಷ ಮರ್ದಿನಿ ಆಗಿರುವಂಥದ್ದು ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಅಂದರೆ ನಾವು ತಿಳ್ಕೊಳ್ತೇವೆ. ಅವರು ಹೇಳಿದ್ದ ಮಾತದ್ದು. ಮಹಿಷ ಅಂದರೆ ಶಬ್ದ ತುಂಬ ಹಳೆಯಿತ್ತು ಅಂತ ಹೇಳ್ತವ್ರು. ಅದಕ್ಕಿಂತಲೂ ಪುರಾತನವಾದದ್ದು, ಎಷ್ಟೋ ವರ್ಷ ಕೊಡ್ತಾರೆ, ನಮಗೆ ಸರಿಯಾಗಿ ನೆನಪಾಗೋದಿಲ್ಲ ಈಗ. ಅಷ್ಟು ವಿಶೇಷ ಉಲ್ಲೇಖ ಮಾಡ್ತಾರೆ ಅದನ್ನು ಅವರು. ಹಾಗಿದ್ದಾಗ ಅಲ್ಲಿ ಮಹಿಷ ಆರಾಧನೆ, ಉದಾಹರಣೆ ಕೆಲವರು ರಾವಣನನ್ನು ಕೂಡ ಪೂಜೆ ಮಾಡ್ತಾರಂತೆ. ಕೆಲವು ತಮಿಳುನಾಡಿನ ಪ್ರದೇಶಗಳಲ್ಲಿ ರಾವಣನನ್ನು ಕೂಡ ಪೂಜೆ ಮಾಡ್ತಾರೆ. ಆ ರೀತಿಯಲ್ಲಿ
ಒಂದು ನಕಾರಾತ್ಮಕ ಶಕ್ತಿಯನ್ನು ಪೂಜೆ ಮಾಡುವಂಥದ್ದು ನಮ್ಮ ದೇಶದಲ್ಲಿ ಆಚರಣೆ ಇವತ್ತಿಗೂ ಇದೆ. ಉದಾಹರಣೆಗೆ ಕಾಡು ಬೆಟ್ಟಗಳಲ್ಲಿ ಇರುವಂಥ ಕೆಲವು ಜನಾಂಗಗಳು ಪೂಜೆ ಮಾಡ್ತಾರೆ. ನಕಾರಾತ್ಮಕ ಶಕ್ತಿ ಅದು ಅಂತ ನಾವು ಹೇಳಬಹುದು. ಯಾಕಂತ ಹೇಳಿದ್ರೆ ಅವರ ಪದ್ಧತಿಯೇ ಬೇರೆ. ವಂಗದೇಶ ಅಥವಾ ಬಂಗಾಳದಲ್ಲಿ ಈ ದುರ್ಗನ ಹೇಗೆ ಆರಾಧನೆ ಗೊತ್ತುಂಟ? ಶರನ್ನವರತಿವಾದ ಅಲ್ಲಿ ಶ್ರೀಚಂಡಿ ಅಂತ ಹೇಳ್ತೇವೆ ನಾವು. ಈ ದುರ್ಗಾ ಸಪ್ತಮಿ ಶ್ರೀಚಂಡಿ ಅಂತ ಹೇಳ್ಬಿಡ್ತಾರೆ ಅವರು. ಮತ್ತೆ ಅಲ್ಲಿ ಮಾಂಸವನ್ನು ಮತ್ತೆ ಮೀನನ್ನು ಅವರು ನೈವೇದ್ಯ ಮಾಡಿ ಪೂಜೆ ಮಾಡ್ತಾರೆ. ಅದು ಅವರವರ ವಿಚಾರಕ್ಕೆ ಬಿಟ್ಟದ್ದು. ಯಾಕಂದ್ರೆ ಮನುಷ್ಯನ ದೇವರಿಗೆ ಕೊಡುವಂಥದ್ದೇ, ತಾನೇನು ತಿಂತದನ್ನು ಕೊಡ್ತಾರೆ. ಮಹಮ್ಮಾಯಿ ಚಾಮುಂಡಿಗೆಲ್ಲ ಕೋಳಿ ಕಡಿತಾರೆ. ಯಾಕೆ ಕಡಿತಾರೆ? ಅವ್ರು ತಿನ್ಬೇಕು. ದೇವಿ ಕೊಡುವಂಥದ್ದು ಕ್ರಮ ಮಾಡಿ ಅವ್ರು ಕೊಡ್ತಾರೆ, ತಿಂತಾರೆ. ಅವ್ರಿಗೆ ಯಾವ್ದು ಬೇಕು ಅದನ್ನು ಅವ್ರ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಆ ರೀತಿ ಒಂದು ಪದ್ಧತಿ ಇದೆ. ಅದು ತಪ್ಪಂತ ಹೇಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ರೀತಿ ಅವರಿದ್ದಾರೆ. ನಕಾರಾತ್ಮಕ ಶಕ್ತಿಯನ್ನು ಪೂಜೆ ಮಾಡೋದು, ಸಕಾರಾತ್ಮಕ ನಾವು ಯಾವುದನ್ನು ಎಣಿಸ್ತೇವೋ ಅವರದ್ದು ನಮ್ಮದನ್ನು ನಕಾರಾತ್ಮಕ ಅವರು ಎಣಿಸ್ಕೊಳ್ತಾರೆ ಅಲ್ವಾ? ಆ ರೀತಿ ಚಿಂತನೆ ಮಾಡೋರು ಎಷ್ಟೋ ಜನ ಇದ್ದಾರೆ. ಆ ರೀತಿ ಇರುವಾಗ ಈ ದುರ್ಗಾ ಆರಾಧನೆ ಪ್ರಕಾರ ನೋಡುವಾಗ ಅಲ್ಲಿ ನಮ್ಗೆ ಕಾಣುವಂಥದ್ದು ದುರ್ಗಾ ಪರಮೇಶ್ವರಿ, ಅವರ ಸ್ವರೂಪಗಳು, ಅವರ ಬೇರೆ ಬೇರೆ ವಿನ್ಯಾಸಗಳು. ದುರ್ಗಾ ಪರಮೇಶ್ವರ ಅಂದರೆ ಪರಮೇಶ್ವರ ಅಂತ ನಾವು ಸೇರಿಸಿಕೊಂಡಿರುವಂಥದ್ದು. ದುರ್ಗೆ ಅದು ಒಂದೇ ಒನ್ ವರ್ಡ್, ಅದು ಒಂದು ಶಬ್ದ ದುರ್ಗೆ. ದುರ್ಗಾ ಪರಮೇಶ್ವರಿ ಅಂತ ನಾವು ಸೇರಿಸ್ಕೊಂಡಿರೋದು ಗೊತ್ತಾಯ್ತಲ್ಲ. ಆ ದುರ್ಗಾ ಪರಮೇಶ್ವರ ಈಶ್ವರನ ಅಂಶವನ್ನಲ್ಲಿ ಉಂಟಂತ ಹೇಳೋದು ತಪ್ಪಲ್ಲ. ಅದಕ್ಕೆ ನಾವು ಕೀಲಕದಲ್ಲಿ ಆ ಮಂತ್ರ ಬರ್ತದೆ, ಅವನಿಗೆ ಈಶ್ವರ ಅಂಶ ಉಂಟಂತ ಹೇಳೋದು. ವಿಶುದ್ಧ ಜ್ಞಾನ ದೇಹಯ ತ್ರಿವಿಧಿ ದಿವ್ಯಚಕ್ಷುಷೆ ಅಂತ ಹೇಳೋದು. ವಿಶುದ್ಧ ಜ್ಞಾನವಾದ ದೇಹ, ಜ್ಞಾನ ದೇಹರು ತ್ರಿವೇದಿ ಮೂರು ವೇದಕ್ಕೆ ಸ್ವರೂಪ ನೀನು, ದಿವ್ಯಚಕ್ಷುಷೆ ಅಂತ ಹೇಳುವಂಥದ್ದು. ಆ ಒಂದು ಮೂರು ಕಣ್ಣು ಅಲ್ಲಿ ಹೇಳ್ತಾರೆ. ತ್ರಿನೇತ್ರ ಅಂತ ಹೇಳಿದ್ರೆ ಮೂರು ಕಣ್ಣು ಈಶ್ವರನಿಗೆ ಮಾತ್ರ ಇರುವುದು ಅಂತೇಳಿ ನಾವು ಹೇಳ್ತೀವಿ. ಆದರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ದೃಷ್ಟಿಯಲ್ಲಿ ಮೂರು ಕಣ್ಣಿದೆ. ಯಾವುದು ಹಾಗಾದರೆ? ನಾವೆಲ್ಲ ಕ್ವಶನ್ ಹಾಕುವಂಥ ವಿಚಾರಗಳು, ಪ್ರಶ್ನೆ ಹಾಕುವಂಥದ್ದು ಯಾವುದು ಹಾಗಾದರೆ? ಒಂದು ಎರಡು ಬಾಹ್ಯ ಚಕ್ಷುಗಳು, ಎರಡು ಅಂತಃಚಕ್ಷುಗಳು. ಈ ಅಂತಃಚಕ್ಷು ಬಹಳ ವಿಶೇಷ. ಒಳಗಿಂದ ನೋಟ, ಒಳಗಿನ ಕಣ್ಣು ಉಂಟಲ್ಲ, ಅದನ್ನು ತೆಲಿಕ್ಕೆ ಸಾಧ್ಯ ಆಗಬೇಕು ಮನುಷ್ಯನಿಗೆ. ಈ ಎಲ್ಲ ದುರ್ಗಾರಾಧನೆ, ಮಾತೃಕಾರಾಧನೆ, ಶೈವ ಆರಾಧನೆ, ವೈಷ್ಣವ ಆರಾಧನೆ, ಶಾಕ್ತಿ ಆರಾಧನೆ, ಗಣಪತಿ ಆರಾಧನೆ, ಸೌರ ಆರಾಧನೆ, ಇದೆಲ್ಲ ನಮ್ಮ ಅಂತಃಚಕ್ಷು ಅಂತ ಇರಲಿಕ್ಕಿರುವಂಥ ವಿಚಾರಗಳು. ಇದು ಕೂಡ ಅಷ್ಟೇ. ಶ್ರೇಯ ಪ್ರಮೇತಾಯಾಮ ಸೋಮಾರ್ಧ ಧಾರಣೆ. ಶ್ರೇಯ ಸಿಗಬೇಕು. ಶ್ರೇಯ ಮತ್ತು ಪ್ರೇಯ ಎರಡು ಶಬ್ದಗಳುಂಟು ವೇದದಲ್ಲಿ. ಶ್ರೇಯ ಅಂದರೆ ಎಂಥದ್ದು? ಒಳ್ಳೆಯದು. ಪ್ರೇಯ ಅಂದರೆ ಎಂಥದ್ದು? ಕೆಟ್ಟದ್ದು. ಪ್ರೇಯ ನಮಗೆ ಬೇಡ. ಗಮ್ಮತ್ತಾಗಿರುವಂಥದ್ದು, ಒಳ್ಳೆ ಗಮ್ಮತ್ತು ಮಾಡಿಕೊಂಡಿರುವಂಥದ್ದು ಪ್ರೇಯ ಅಂತ ಹೇಳ್ತೇವೆ. ಸಂತೋಷವಾಗಿರ್ಬೋದು, ಅದು ಬೇರೆ ವಿಷಯ. ಪ್ರೇಯ ಅಂತ ಹೇಳಿದ್ರೆ ನಾನು ಇಡೀ ದಿನ ಬೇಡದ ವಿಚಾರಗಳಿಗೆ ಒಳಗಪಡುವಂಥ ಪ್ರೇಯ. ಶ್ರೇಯ ಅಂತ ಹೇಳಿದ್ರೆ ಒಳ್ಳೆ ವಿಚಾರಕ್ಕೆ ಹೋಗುವಂಥ ಶ್ರೇಯ ಅಂತ ಹೇಳಿದ್ರೆ ಈ ಎರಡು ಉಲ್ಲೇಖಿತ ಶಬ್ದಗಳು ವೇದದಲ್ಲಿ. ಆದ ಕಾರಣ ಪುರಾಣದಲ್ಲಿ ಅದು ಉಪನಿಷತ್ತು ಉಲ್ಲೇಖ ಶಬ್ದಗಳಿದೆ ಎರಡು ಕೂಡ. ಆದ ಕಾರಣ ಈ ಎರಡು ವಿಚಾರವನ್ನು ಕೂಡ ನಾವು ಚಿಂತನೆ ಮಾಡಿ ಯಾವುದು ಬೇಕಂತ ತೀರ್ಮಾನ ತಗೊಂಡು ಆ ಒಂದು ನವರಾತ್ರಿ ಪರ್ವಕಾಲದಲ್ಲಿ ನಮಗೆ ಶ್ರೇಯಸ್ ಬೇಕಾ ಅಥವಾ ಪ್ರೇಯಸ್ಸು ಬೇಕಾ ತೀರ್ಮಾನ ಮಾಡಿಕೊಂಡು ಆರಾಧನೆ ಮಾಡಬೇಕು. ಆಗ ನಮಗೆ ಒಳಗಿನ ಕಣ್ಣನ್ನು ಜಾಗೃತ ಆಗ್ತದೆ. ತ್ರಿನೇತ್ರ ದೇವರಿಗೆ ಮಾತ್ರ ಅಲ್ಲ, ಶಿವನಿಗೆ ಮಾತ್ರ ಅಲ್ಲ, ಪ್ರತಿ ಮನುಷ್ಯನೂ ತ್ರಿನೇತ್ರ ಇದೆ. ಅದನ್ನು ತೆರಳಿಕ್ಕೆ ಒತ್ತಬೇಕು. ಯಾವ ಮನುಷ್ಯನಿಗೆ ಮೂರನೇ ಕಣ್ಣು ತೆರೆಯುವ ಶಕ್ತಿ ಬರ್ತದೋ ಅದಕ್ಕೆ ಜ್ಞಾನಶಕ್ತಿ ಅಂತೇಳಿ. ಆ ಜ್ಞಾನಶಕ್ತಿ ಹೊಂದಿರೋ ಮನುಷ್ಯ ಇಡೀ ಪ್ರಪಂಚವನ್ನೇ ಗೆಲ್ಲಬಲ್ಲ ಅಂತ ಹೇಳ್ತಾರೆ ಶಾಸ್ತ್ರ. ಈಶ್ವರನು ಕಣ್ಣು ಬಿಟ್ಟು ಯಾವ ರೀತಿ ಮಾರನನ್ನು ಸಂಹರಿಸಿದನೋ ಅದೇ ಶಕ್ತಿ ಮನುಷ್ಯಗೂ ಪ್ರಾಪ್ತಿ ಆಗ್ತದೆ. ಅದಕ್ಕೋಸ್ಕರ ತಪಸ್ಸು ಮಾಡ್ತಾರೆ ಜ್ಞಾನರು. ಈ ತಪಸ್ಸಿಗೆ ಪರ್ವಕಾಲ ಯಾವುದು? ಶರನ್ನವರಾತ್ರಿ. ತಪಸ್ಸು ಅಂದರೆ ಅಂತ ಆಗಲೇ ಹೇಳಿದ್ದೆ ನಾನು. ಎರಡು ತಪಸ್ಸು ಉಂಟು, ವೈಜ್ಞಾನಿಕ ತಪಸ್ಸು, ಧಾರ್ಮಿಕ ಸಾತ್ವಿಕ ತಪಸ್ಸು. ಈ ಸಾತ್ವಿಕವಾದ ಧಾರ್ಮಿಕ ತಪಸ್ಸಿನಿಂದ ನಾವು ದೇವರನ್ನು ಪ್ರಸನ್ನಗೊಳಿಸಬಹುದು. ವೈಜ್ಞಾನಿಕ ತಪಸ್ಸಿನಿಂದ ಸಾಧನೆ ಮಾಡಿಕೊಂಡು ಹೋಗ್ಬೋದು. ಎರಡಕ್ಕೂ ಒಂದು ಶ್ರೇಷ್ಠವಾದ ಕಾಲ ಯಾವುದು? ಶರನ್ನವರಾತ್ರಿ. ಆದ ಕಾರಣ ಈ ಪ್ರಪಂಚ ನಿರ್ಮಾಣ ಮಾಡಿ ಜಗತ್ತಿಗೆ ಕೊಟ್ಟಿಂದ ಆದಿಮಾಯನ್ನು ನಾವೆಲ್ಲರೂ ಕೂಡ ಬೇರೆ ಬೇರೆ ವಿಧಾನ ಪ್ರಾರ್ಥನೆ ಮಾಡ್ತೇವೆ. ನಾವು ಉದಾಹರಣೆ ಲಕ್ಷ್ಮಿಯನ್ನು ಶ್ರೀ ಸೂಕ್ತ ಪ್ರಾರ್ಥನೆ ಮಾಡ್ತೇವೆ. ಶ್ರೀ ಸೂಕ್ತ ಬಹಳ ವಿಶೇಷವಾಗಿರುವಂಥದ್ದು. ದುರ್ಗಾ ಸೂಕ್ತ, ದುರ್ಗನ್ನು ದುರ್ಗಾ ಸೂಕ್ತ ಪ್ರಾರ್ಥನೆ ಮಾಡಿ, ದೇವಿಯನ್ನು ದೇವಿ ಸೂಕ್ತ ಪ್ರಾರ್ಥನೆ ಮಾಡಿದ್ದೇವೆ. ಇಲ್ಲಿ ಎಷ್ಟೋ ಜನಕ್ಕೆ ದೇವಿ ಬೇರೆ ದುರ್ಗೆ ಬೇರೆ ಅಂದರೆ ಇದು ಜ್ಞಾನಿಗಳ ದೃಷ್ಟಿ ಹೇಳುವಂಥದ್ದು ವೈದಿಕವಾಗಿ. ಆದರೆ ಎಲ್ಲರೂ ತಪ್ಪೇನಲ್ಲ. ದುರ್ಗೆಯನ್ನು ದೇವಿಯನ್ನು ತಿಳ್ಕೊಂಡು ಪೂಜೆ ಮಾಡ್ಬೋದು, ದುರ್ಗನ್ನು ತಿಳ್ಕೊಂಡು ಪೂಜೆ ಮಾಡ್ಬೋದು. ಆದರೆ ದೇವಿ ಅಂತ ಹೇಳಿದ್ರೆ ಆಗಲೇ ಹೇಳಿದಾಗೆ ಋಗ್ವೇದ ಮಂಡಲದ 10ನೇ ಅಧ್ಯಾಯ ಬರುವಂತಹ ಒಂದು ಸ್ತ್ರೀ ವಾಕ್, ಅಂಬಣ ಋಷಿಯ ಮಗಳು ವಾಕ್. ಅವಳು ತಾನೇ ದೇವಿ ಅಂತ ತಿಳ್ಕೊಂಡು ಆ ನಂತರ ತಾನು ಕೆಲವು
ಶ್ಲೋಕ ಅಂತ ಕೆಲವು ಋಕ್ ಅಂತ ಹೇಳುವರು, ವೇದ ಶ್ಲೋಕಗಳಿಗೆ ವೇದ ಶ್ಲೋಕ ಋಕ್ ಅಂತ ಹೇಳುವಂಥ. ತನಗೆ ಋಕ್ವಿಂದ ತನ್ನನ್ನು ತಾನು ಸೃಜಿಸಿಕೊಂಡು ತಾನು ಅವತಾರ ಹೀಗೆ ಮಾಡಿದೆ ಅಂತ ದೇವಿ ಅಂತ ಹೇಳುವಂಥ. ದುರ್ಗಾ ಸಪ್ತತಿ ಮಾರ್ಕಂಡೇಯ ಋಷಿಯು ಸಾವಣಿಕ ಮನ್ವಂತರಲ್ಲಿ ಪ್ರಪಂಚ ಕೊಟ್ಟಂಥ ಅತ್ಯಂತ ದೊಡ್ಡ ಆಸ್ತಿ, ವಿಪುಲ ಆಸ್ತಿ. ಮಾತೃ ಆದಿಮಾಯನು ಈ ರೀತಿ ಪೂಜೆ ಮಾಡು ಅಂತ ಹೇಳಿಕೊಟ್ಟಂತ, ಈ ರೀತಿ ಪ್ರಾರ್ಥನೆ ಮಾಡು, ಈ ರೀತಿ ಆರಾಧನೆ ಮಾಡು. ರಹಸ್ಯತ್ರಯ ಬರ್ತದೆ ಕೊನೆಗೆ. ರಹಸ್ಯತ್ರಯ ನಮ್ಮ ಹೇಳ್ತೀವಿ ನಾವು ಯಾವ ದುರ್ಗಾ ಸಪ್ತತಿ ಪಾರಾಯಣ ಮಾಡುವಾಗ ಪೂಜೆ ಮಾಡೋಕೆ ಹೇಳ್ತೀವಿ. ಏನು ನವರಾತ್ರಿಯಲ್ಲಿ ಏನು ಪ್ರತಿದಿನ ಪಾರಾಯಣ ಮಾಡುವಾಗ ಹೇಳುವಂಥದ್ದೇ. ಆರಂಭದಲ್ಲಿ ನವಾಡ ಮಂತ್ರ ಜಪ, ಕವಚ, ಕೀರ್ಗ ಸ್ತೋತ್ರ, ಆಜ್ಞಾದ ಅಷ್ಟೋತ್ತರ ಜಪ, ಷತ್ಸಂಖ್ಯ, ಕ್ರಮಣ ದುರ್ಗಾ ಸೂಕ್ತ, ಕ್ರಮಣ ಅಷ್ಟೋತ್ತರ ಪೂಜಾ, ತದನಂತರ ವೈತಾನಿಕ ರಹಸ್ಯತ್ರ ಪಠಣಂ, ಅಂತೆಯೇ ಕ್ಷಮಾಪಣ ಸ್ತೋತ್ರ. ಎಲ್ಲ ಆದಮೇಲೆ ಶರನ್ನವರ ಪರ್ವಕಾಲದಲ್ಲಿ ಕ್ಷಮಾಪಣ ಸ್ತೋತ್ರ ಮಾಡಬೇಕು. ಪೂಜೆ ಮಾಡಿ ತಪ್ಪಿದ್ರೆ ಕ್ಷಮಾಪಣೆ, ಅಪರಾಧ ಸೇವಾ, ಜಗನ್ನ ವಿಚೋಚರ್ಯ ತಂದಿರೋ ಅದು ವಿಶೇಷವಾದ ಮಂತ್ರ ಉಂಟು. ಅದನ್ನೆಲ್ಲ ಪಾಠನೆ ಮಾಡಿ ಆ ದೇವಿಗೆ ನಾವು ಆರಾಧನೆ ಮಾಡಿದರೆ 3 ಶಕ್ತಿಗಳು ಮನೆ ಪ್ರಸನ್ನ ಆಗ್ತಾರೆ. ಯಾರ್ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ದೇವಾದಿ ದೇವತೆಗಳು. ದೇವಾದಿ ದೇವತೆಗಳು ಯಾಕೆ ಸುಪ್ರಧಾನರಾಗ್ತಾರೆ ನೀವು ಕೇಳಬೇಕು ಪ್ರಶ್ನೆಯನ್ನು. ದೇವಾದೇವರು ದೇವಿಗೆ ಏನು ಸಂಬಂಧ? ಈ ದೇವಾದೇವತೆಗಳ ಕಾರಣದಲ್ಲೇ ದೇವಿ ಭೂಮಿಗೆ ಬಂದಿರುವಂಥದ್ದು ಅಲ್ವಾ? ದೇವಾದೇವಗಳನ್ನು ಪ್ರಾರ್ಥನೆ ಮಾಡಿದರೆ ಭೂಮಿಗೆ ಬರ್ತಾಳೆ ದೇವಳು. ಅವಳು ಭೂಮಿಗೆ ಇಳಿತಾಳ. ಅವಳು ಎಲ್ಲಿರ್ತಾಳೆ ಅಲ್ಲೇ ಇರ್ತಾಳೆ. ಯಾವುದೋ ದ್ವಿಲೋಕ, ದೇವಿ ಲೋಕ, ದ್ವಿಲೋಕ, ಆ ಲೋಕದಲ್ಲಿ ಇರ್ತಾವಳು. ಈ ಭೂಮಿಗೆ ಬರೋದ ಅವಶ್ಯಕತೆ ಇರಲಿಲ್ಲ. ಈ ಭೂಮಿಗೆ ಬಂದದ್ದು ಯಾಕೆ? ಮಹಿಷಾಸುರ ನಿರ್ನಾಶ ವಿಧಾತ್ರಿ ವರದೇ ನಮಃ. ಮಹಿಷಾಸುರ ನಿರ್ನಾಶ ನೋಡಕ್ಕೆ ಬಂದಿದ್ದಾರೆ. ಚಂಡಮುಂಡರನ್ನು ವಧಿಸಲಿಕ್ಕೆ ಬಂದಿದ್ದಾಳೆ. ಚಂಡಮುಂಡ ಅಂದರೆ ಯಾರು? ಚಂಡಾಸುರ ಅಂದರೆ ಯಾರು? ಮುಂಡಾಸುರ ಅಂದರೆ ಯಾರು? ಅವರೆಲ್ಲ ಇವನ ಶುಂಭರ ದೂತರು. ವಿಶೇಷವಾದ ಶಕ್ತಿ ಅವರು ಎಲ್ಲ ರಕ್ಷೆ ಕೊಡುವಂತಹ ಒಂದು ಎಂತ ಹೇಳಿದ್ರೆ ಅವರ ಸೇನಾಧಿಪತಿಗಳು. ಧೂಮ್ರವಚನದ ದೂತ, ರಕ್ತಬೀಜ, ಮಂತ್ರಿ, ಇವರನ್ನೆಲ್ಲ ಕೊಲ್ಲಿಕ್ಕೆ ಅವರಿಗೆ ಅವಕಾಶ ಆಯಿತು. ಬೇರೆ ಬೇರೆ ರೂಪ ನಿತ್ಲಿಕ್ಕೆ ಅವಕಾಶ ಆಯಿತು. ಇದನ್ನೆಲ್ಲ ಶರನ್ನವರ ಪರ್ವಕಾಲದಲ್ಲಿ ಜನ ತಿಳ್ಕೊಳ್ಬೇಕಂತೇಳಿ ಮಾರ್ಕಂಡೇಯ ಮುನಿ ಅದನ್ನು ಪ್ರಪಂಚಕ್ಕೆ ಕೊಟ್ಟಿದ್ದಾನೆ, ದಾನವಾಗಿ ಕೊಟ್ಟಿದ್ದಾನೆ. ಅದನ್ನೆಲ್ಲ ಯಾರು ಪಾರಾಯಣ ಮಾಡ್ತಾರೋ ಅವರೆಲ್ಲ ನಿತ್ಯಂ ಜಗತ್ತು ಸುಸ್ಫುಟಂ ಸಸಿದ್ಧ ಗಂಧರ್ವಸ್ವರೂಪಿ. ಯಾರಿದನ್ನೆಲ್ಲ ಪಾರಾಯಣ ಮಾಡ್ಕೊಂಡು ಬರ್ತಾರ ಸಸಿದ್ಧ ಗಂಧರ್ವನಾಗಿ ಬರ್ತಾರೆ ಅಂತ. ಮುಂದೆ ಜನ್ಮದಲ್ಲಿ ಗಂಧರ್ವ ಆಗ್ಬಹುದು. ಅವರಿಗೆ ಮಂತ್ರತಂತ್ರಗಳು ಯಾವುದು ಬಾಧಿಸುವುದಿಲ್ಲ. ಅಭಿಚಾರ ಸರ್ವ ಮಂತ್ರ ಭೂತಲೆ, ಯಾವ ಭೂತ ಪ್ರೇತ ವಿಷಯವನ್ನು ಮುಟ್ಟುವುದಕ್ಕೆ ಬರುವುದಿಲ್ಲ. ಇದನ್ನೇ ಹೇಳ್ಕೊಂಡು ಬರುವವನಿಗೆ, ಆರಾಧನೆ ಮಾಡುವವನಿಗೆ, ದೇವಿ ಆರಾಧನೆ ಮಾಡುವ ಯಾರ ಭಯವಿಲ್ಲ. ನಿರ್ಭಯೋ ಜಾತಿಯ ಸಂಗ್ರಮೇಶ ಪರಾಜಿತ. ನಿರ್ಭಯವಾಗಿರ್ಬೋದು ಅವನು. ಯುದ್ಧದಲ್ಲಿ ಯಾರತ್ತು ಯುದ್ಧ ಆದರೆ ಅವನೇ ಗೆಲ್ತಾನೆ ಅಂತ ಹೇಳುವ ತತ್ವವನ್ನು ದೇವಿ ಆವತ್ತು ಮಾರ್ಕಂಡೇಯ ಮುನಿಯ ಬಾಯಿಂದ ಹೇಳಿಸಿದ್ದಾಳೆ ಅಂತ ನಾವು ಹೇಳುದು. ಮಾರ್ಕಂಡೇಯ ಮುನಿ ತನ್ನ ತಾನೇ ಹೇಳ್ಕೊಂಡು ಹೋದದ್ದಲ್ಲ. ಆ ದೇವಿ ತನ್ನ ಶಕ್ತಿಯನ್ನು ಮಾರ್ಕಂಡೇಯ ಋಷಿಯ ಬಾಯಿಂದ ಹೇಳಿಸಿದ್ದಾಳೆ ಪ್ರಪಂಚಕ್ಕೋಸ್ಕರ ಅಂತ ನಾವು ಹೇಳ್ತಾ ಇದ್ದೀವಿ. ಒಂದು ನಮ್ಮ ಅಭಿಪ್ರಾಯ ಅಷ್ಟೇ ಇದೆಲ್ಲ. ಈ ರೀತಿಯಲ್ಲಿ ದೇವಿ ಆರಾಧನೆಯನ್ನು ನವರಾತ್ರಿ ಪರ್ವಕಾಲದಲ್ಲಿ 9 ದಿವಸ ನಾವು ಮಾಡಿಕೊಂಡು ಹೋಗಲಿಕ್ಕೆ ತುಂಬ ವಿಪುಲವಾದ ಅವಕಾಶ ಬಂದಿದೆ. ಇದನ್ನೆಲ್ಲ ಬೇರೆ ಬೇರೆ ದೇವಾಲಯಗಳನ್ನು ನಾವು ಪೂಜೆ ಮಾಡ್ಕೊಂಡು ಹೋಗ್ತೇವೆ. ನಮ್ಮ ದಕ್ಷಿಣ ಜಿಲ್ಲೆ ಹೇಳುವುದಾದರೆ ನಮ್ಮ ಇಲ್ಲಿರುವಂತಹ ಕೊಲ್ಲೂರು ಮೂಕಾಂಬಿಕಾದ ವಿಶೇಷ ಉಡುಪಿ ಜಿಲ್ಲೆ ಬರ್ತದೆ. ಈಗ ಅತ್ಯಂತ ವಿಶೇಷವಾದ ಸಾನ್ನಿಧ್ಯ ಶಂಕರಾಚಾರ್ಯ ಪ್ರತಿಷ್ಠಾಪನೆ ಮಾಡಿದ ಶ್ರೀಚಕ್ರ ಅಲ್ಲಿದೆ. ದುರ್ಗಾ ಸಪ್ತತಿ ಉಲ್ಲೇಖ ಆಗಿರುವಂಥ ಯದಾರು ನಕ್ಷತ್ರ ರುಕ್ಯ ಮಹಾಬಾಧಂ ಕರ್ಷತೆ ತದಾಹಂ ಭ್ರಾಮರಂ ರೂಪಂ ಕೃತ್ವ ಸಂಗೇಶರ್ಪದಂ ಅಂತ ಹೇಳುವಂಥ ಆ ಒಂದು ವಿಶೇಷವಾದ ಉಲ್ಲೇಖ ಮಾರ್ಕಂಡೇಯ ಋಷಿದ್ದು. ಅದು ಕಟೀಲ್ ದೇವಿ ಅಂತ. ಆ ಕಟೀಲ್ ದುರ್ಗಾ ಪರಮೇಶ್ವರಿಯನ್ನು ಅಲ್ಲಿ ಇದ್ದಾಳೆ. ಅವಳನ್ನು ಕೂಡ ಪೂಜೆ ಮಾಡ್ಕೊಂಡು ಬರ್ಬೋದು. ಎಲ್ಲಿ ದೇವಸ್ಥಾನವಿದೆಯೋ ಅಲ್ಲಿ ಜನರು ಹೋಗಿ ಅದನ್ನೆಲ್ಲ ಆರಾಧನೆ ಮಾಡಿಕೊಂಡು ಬಂದರೆ ಅದರಿಂದ ಜನರಿಗೆ ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳುವಂಥ ಒಂದು ಚಿಂತನೆಯೊಂದಿಗೆ ಸಾಕಂತ ಅನಿಸ್ತದೆ. ಇಷ್ಟು ಹೇಳಲಿಕ್ಕೆ ಒಂದು ಅವಕಾಶ ಕೊಟ್ಟದಕ್ಕೆ ನಿಮಗೆ ಧನ್ಯವಾದ ಕೊಡ್ತಾ, ಶರನ್ನವರಾತ್ರಿ ಪರ್ವಕಾಲ ಅತ್ಯಂತ ವಿಶೇಷವಾಗಿ ನಾವು ಅದನ್ನು ಆರಾಧನೆ ಮಾಡಿಕೊಂಡು ಬರೋದೇನ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ಅಂತ ನಾವು ಹೇಳೋದು ಇಲ್ಲಿ. ಯಾ ದೇವಿ ನೀನು ತಾಯಿ ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಸೆ ನಮೋ ನಮಃ ಅಂತ ಹೇಳಿಕೊಂಡು ಆ ತಾಯಿಯ ಪಾದಕ್ಕೆ ಎರಗ್ತೇನೆ. ನಮ್ಮದು ಮೃಗಪರಶ್ರೀ ಮಹಮ್ಮಾಯಿ ದೇವಸ್ಥಾನದ್ದು. ಇಲ್ಲೂ ಕೂಡ 9 ದಿವಸ ಕೂಡ ವಿಶೇಷವಾದ ದಿನನಿತ್ಯ ಚಂಡಿಕೆ ಆಗ ಉಂಟು. ಕೊನೆ ದಿವಸ ವಿಶೇಷ ಕಾರ್ಯಕ್ರಮ ಸಾಮೂಹಿಕ ಚಂಡಿಕೆ ಆಗ ನಡೀತದೆ. ಜನಸಾಮಾನ್ಯರಿಗೋಸ್ಕರ ಅತ್ಯಂತ ಸುಲಭವಾಗಿ ಚಂಡಿಕೆ ಆಗ ಮಾಡುವಂಥ ಅವಕಾಶ ಉಂಟು. ಎಲ್ಲರೂ ಬಂದದನ್ನು ಕೂಡ ಅಲ್ಲಿ ಕೂಡ ಭಾಗವಹಿಸಬೇಕು. ಶರನ್ನವರ ಪರ್ವಕಾಲದಲ್ಲಿ ಒಂದು ಸಂದೇಶ ಆಗಲೇ ಹೇಳಿದ್ದೇನೆ. ಏನಂತ ಹೇಳಿದರೆ, ಆದಷ್ಟು ಜನ ಪರಿಶುದ್ಧವಾಗಿರಿ. ಆಹಾರ ವಿಷಯದಲ್ಲಿ ಮತ್ತು ಮಾತಿನ ವಿಷಯದಲ್ಲಿ ಯಾವುದೇ ಕಲಹಗಳ ಕಾರಣ ಆಗದೆ
ಎಲ್ಲರೂ ಈಗ ಇರುವಂತಹ ಲೋಕದಲ್ಲಿರುವಂತಹ ದೊಡ್ಡ ಸಮಸ್ಯೆ ಉಗ್ರವಾದದ್ದು, ಅದೆಲ್ಲವನ್ನು ನಿರ್ನಾಶ ಮಾಡುವಂಥ ಶಕ್ತಿ ನಮಗೆಲ್ಲರಿಗೂ ಆ ದೇವಿ ಅನುಗ್ರಹಿಸಲಿ. ಮತ್ತು ಎಲ್ಲಕ್ಕಿಂತ ಮತ್ತೊಂದು ದೊಡ್ಡ ಸಮಸ್ಯೆ ಏನಂತೇಳಿ, ಇತ್ತೀಚಿನ ದಿವಸದಲ್ಲಿ ಭಾರತವು ಭ್ರಷ್ಟಾಚಾರ 3ನೇ ಸ್ಥಾನದಲ್ಲಿದೆ. ಆ ಭ್ರಷ್ಟಾಚಾರ ಒಂದು ದೊಡ್ಡ ಉಗ್ರವಾದ. ಆ ಒಂದು ಭ್ರಷ್ಟಾಚಾರಕ್ಕೆ ಒಂದು ಮಂಗಳ ಹಾಡುವಂಥ ಶಕ್ತಿ ನಮಗೆಲ್ಲ ಬರಲಿ ಅಂತ ಪ್ರಾರ್ಥನೆ ಮಾಡೋದು. ಲೋಕ ಸಮತ ಸುಖಿನೋ ಭವಂತು, ಸಮತ ಸನ್ಮಂಗಲಾನಿ ಭವಂತು ಅಂತ ಹೇಳ್ಕೊಂತ ಆ ದುರ್ಗಾಪರಮೇಶ್ವರನ ಪ್ರಾರ್ಥನೆ ಮಾಡ್ತಿದ್ದೇನೆ. ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.